ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಸಿದ್ದೇಶ್ ಸರ್. ಬನ್ನಿ, ಏನಪ್ಪ ಇವತ್ತಿನ ಕಾನ್ಸೆಪ್ಟ್. ಈಗಾಗಲೇ ನಿನ್ನೆ ನೋಡಿದ್ವಿ ನಾವು. ಏನಪ್ಪಾ ಅಂದ್ರೆ ಸ್ಟೇಟ್ ಸಿಲೆಬಸ್ ನ ಕನ್ನಡ ಮೀಡಿಯಂ ನ ಗಣಿತದ ಮೊದಲನೇ ಪಾಠವಾದಂತಹ 5 ಅಂಕಿಯ ಸಂಖ್ಯೆಗಳು ನಿನ್ನೆ ವಿಶ್ಲೇಷಣೆವಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಅದೇ ರೀತಿ ಎರಡನೇ ಪಾಠ ಭಾಗ 1ರಲ್ಲಿ ಎರಡನೇ ಪಾಠ ಸಂಕಲನ. ಬನ್ನಿ, ಸರಿಯಾಗಿ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಯಾರಿಗೆಲ್ಲ ಈ ಪಾಠ ನಿಮ್ಗೆ ಸಂಕಲನ ಕಷ್ಟ ಆಗ್ತಿದೆ, ನಿಮ್ ತಮ್ಮನವ್ರಿಗೆ ಆಗಿರ್ಬೋದು, ನಿಮ್ಮ ಅಣ್ಣವ್ರಿಗೆ, ನಿಮ್ ತಮ್ಮನವ್ರಿಗೆ ಯಾರೇ ಆಗಿರ್ಲಿ, ನಿಮ್ ಮನೆಗೆ ನೀವ್ ಯಾರ್ಯಾರು ನೋಡ್ತಾ ಇದ್ರೆ ನಿಮ್ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಸರಿಯಾಗಿ ತಿಳಿಸ್ಕೊಡ್ತೀನಿ. ಸರಿಯೊಬ್ಬರು ಕರೆಕ್ಟಾಗಿ ಗಮನ ಇಟ್ಟು ನೋಡ್ರಿ. ಬನ್ನಿ, ಸಂಕಲನ ಹೆಂಗೆ? ಸಂಕಲನ ಅಂದ್ರೆ ಏನು? ಕೂಡಿಸ್ಬೇಕು. ಒಂದ್ ಸಂಖ್ಯೆ, ಎರಡು ಸಂಖ್ಯೆ ನಮ್ಗೆ ಯಾಕೆ ಬೇಕು? ದಿನ ಲೈಫ್ನಾಗ ಡೈಲಿ ಇವೆಂಟ್ ನಲ್ಲಿ ದಿನನಿತ್ಯ ಜೀವನದಲ್ಲಿ ಬಳಸ್ತಾನೆ ಇದೀವಿ. ಅಂಗಡಿಗೆ ಹೋದ್ವಿ ಅಂದ್ರೆ ಒಂದ್ ಕೇಸ್ ಸಕ್ಕರೆ ತಗೊಂಡಿವಪ್ಪ, ಟೀ ಪುಡಿ ತಗೊಂಡಿವಪ್ಪ, ನಾವು ಬ್ರಷ್ ತಗೊಂಡಿವ್, ಪೇಸ್ಟ್ ಮಾಡಿ, ಪೇಸ್ಟ್ ತಗೊಂಡು ಎಲ್ಲ ಪ್ರತಿಯೊಂದು ಏನೇ ಒಂದು ತಗೊಳ್ಳಿ, ಅದಕ್ಕೆ ಅಮೌಂಟ್ ಕೊಡ್ಬೇಕಲ್ಲ. ಎಷ್ಟಾಯ್ತಂದ್ ಲೆಕ್ಕ ಮಾಡಕ್ಕಾದ್ರೂ ಬೇಕು ನಮಗ. ಅಂದ್ರೆ ಗಣಿತ ಏನ್ ಮಾಡತ್ತಪ್ಪ ಅಂದ್ರೆ ನಮ್ ಲೈಫ್ ನ ಮುಂದುವರ್ಸುತ್ತ. ಹಾಗಾಗಿ ಗಣಿತ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಮೂಲಭೂತ ಕ್ರಿಯೆಗಳಾದ ಅದರಲ್ಲಿ ಮೊದಲನೇದು ಸಂಕಲನ. ಒಟ್ಟು 4 ಮೂಲಭೂತ ಕ್ರಿಯೆಗಳಿದಾವ್ರಿ: ಸಂಕಲನ, ವ್ಯವಕಲನ, ಗುಣಾಕಾರ, ಭಾಕಾರ. ಮೊದಲನೇದು ಟಾಪಿಕ್ ಆದ ಸಂಕಲನ. ಇದು ಬಹಳ ಇಂಪಾರ್ಟೆಂಟ್, ಅಷ್ಟೇ ಬಹಳ ಈಸಿ, ಮಸ್ತ್ ಮಜಾ ಬರ್ತೈತಿ ಇದ್ರಲ್ಲಿ ಪಾಠ ಮಾಡಕ. ಬನ್ನಿ ನೋಡಂಬರಿ. ಈ ಒಂದು ಲೆಕ್ಕ ನೋಡಂಬರಿ. ಫಸ್ಟ್ ನಾವು ಮೊದಲನೇದು ಒಂದು ಲೆಕ್ಕ, ಒಂದು ಉದಾಹರಣೆ ರೀತಿ ನೋಡಂಬ್ರಿ. ಉದಾಹರಣೆ ನೋಡಂಬ್ರಿ. ಫಸ್ಟ್ ನಮ್ ಕಡೆ ಏನಪ್ಪ ಒಂದು ನಂಬರ್ ತಗೊಂಡ್ರಿ, ಸುಮ್ಮನೆ ಏನೋ ಒಂದು ನಂಬರ್ ತಗೊಂಡ್ರಿ. 856 ಒಂದು ನಂಬರ್ ತಗೊಂಡ್ರಿ, ಒಂದು ಪ್ಲಸ್. ಇದು ನೋಡ್ರಿ, ನೆನಪಿರ್ಲಿ, ಇದು ಸಂಕಲನದ ಚಿಹ್ನೆ. ಇದಕ್ಕೆ ನಾವು ಪ್ಲಸ್ ಅಂತ ಕರಿತೀವಿ. ಯಾವ್ದೋ ಒಂದು ನಂಬರ್ ತಗೊಳ್ರಿ, 6, 9, 5, 7, 8. ನೋಡ್ರಿ ಎಂತ ನಂಬರ್ ಆದ್ರೂ ತಗೊಳ್ರಿ, ಕೂಡ್ಸೋದಿರ್ಲಿ, ಬಹಳ ಸಿಂಪಲ್, ಮಸ್ತ್ ಮಜಾ ಇರ್ತೈತ್ರಿ. ಬನ್ನಿ, ಏನ್ ಮಾಡ್ಬೇಕು? ನೆನಪಿರ್ಲಿ, ಕೂಡ್ಸೋ ಲೆಕ್ಕದಾಗ ಯಾವ್ದನ್ನ ಫಸ್ಟ್ ಹಚ್ಕೋಬಹುದು. ಇದೇ ಫಸ್ಟ್ ಅದೇ ಫಸ್ಟ್ ಅಂತ ಏನಿಲ್ಲ. ಕರೆಕ್ಟ್ ಒಂದ್ರ ಕೆಳಗೆ ಒಂದು ಸಿಸ್ಟಮ್ ಕರೆಕ್ಟ್ ಆಗಿ ಹಚ್ಕೊಂಡು ಲೈನ್ ಪ್ರಕಾರ ಹಚ್ಕೊಂಡು ಕರೆಕ್ಟಾಗಿ ಕೂಡಿಸ್ಬೇಕು. ಸರ್, ಮೊದಲು ನೆನಪಿರ್ಲಿ, ಯಾವುದೇ ಲೆಕ್ಕ ಕೂಡಿಸ್ಲಿ, ಅದು ಕೂಡಿಸೋದಾಗಿರ್ಲಿ, ಕಳೆ ಲೆಕ್ಕ ಆಗಿರ್ಲಿ, ಫಸ್ಟ್ ಅಂಕಿಗಳನ್ನ ಎಣಿಕೆ ಮಾಡ್ರಿ. ಬಹಳ ಸಿಂಪಲ್ ಆಗಿ ಮಜಾ ಬಂದ್ಬಿಡ್ತದೆ. ನೋಡಂಬ್ರಿ, ಇಲ್ಲಿ 1, 2, 3 ಅಂಕಿಗಳದಾವ. ಇಲ್ಲಿ ನೋಡ್ರಿ 1, 2, 3, 4, 5 ಅಂಕಿಗಳದಾವ. ಟೋಟಲ್ ಆಗಿ 5 ಅಂಕಿಗಳು, ಇಲ್ಲಿ ಟೋಟಲ್ ಆಗಿ 3 ಅಂಕಿಗಳು. ನೋಡ್ರಿ, ಹಚ್ಬೇಕಾದ್ರೆ ಸರಿಯಾಗಿ ಒಂದ್ರ ಕೆಳಗೆ ಒಂದು ಹಚ್ಬೇಕು. ಸ್ಥಾನಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಹಾಗೆ ನಮ್ಗೆ ಸ್ಥಾನಮಾನಗಳ ಬಗ್ಗೆ ಪರಿಚಯ ಇರಬೇಕು. ಬಿಡಿ ಸ್ಥಾನ ಆಗಿರ್ಲಿ, 10 ಸ್ಥಾನ, 100 ಸ್ಥಾನ, 1000 ಸ್ಥಾನ, 10,000 ಸ್ಥಾನ, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಇದೇ ರೀತಿ 9 ಸ್ಥಾನಗಳ ಬಗ್ಗೆ ನಾವು ಕರೆಕ್ಟ್ ಆಗಿ ತಿಳಿದಿರ್ಬೇಕು. ಸೊ ನಮ್ಗೆ ಒಂದ್ ವೇಳೆ ತಿಳಿದೇ ಇಲ್ಲ ಅಂತ ಅನ್ಕೊಂಡ್ಬಿಡ್ರಿ, ನನಗೆ ಸ್ಥಾನಗಳನ್ನೇ ಗೊತ್ತಿಲ್ಲ, ಆದ್ರೂ ಪಕ್ಕ ನಾವು ಸರಿಯಾಗಿ ಮಾಡ್ಬೋದು. ಹೆಂಗೆ ನೋಡ್ರಿ, ಇವತ್ತು ನಾನು ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತೀನಿ, ಸರಿಯಾಗಿ ಕೇಳ್ರಿ. ನಿಮ್ಗೆ ಸ್ಥಾನಗಳು ಗೊತ್ತಿಲ್ಲ ಅದನ್ನು ಕೂಡ್ಸಲಕ್ಕೆ ಯಾವ ರೀತಿ. ಒಟ್ಟು 5 ಅಂಕಿಗಳು ಬರ್ತೀವಿ. ಇಲ್ಲಿ ಸಹ 3 ಅದಾವ, ಆದ್ರೆ ಇನ್ನು 5 ಮಾಡ್ಕೋಬೇಕು. ಅದಕ್ಕಾಗಿ ಇನ್ನು ಎಷ್ಟು ಹಾಕಿದ್ರೆ ಇನ್ನು 2 ಅಂಕಿಗಳು ಹಾಕಿಬಿಟ್ರೆ 5 ಆಗ್ತಾವ. ಸೊ ಹಾಗೆ ಮಾಡ್ಬೇಕು, ಇಲ್ಲಿ ಒಂದು 2 0 ಕೊಟ್ಟು ನಂಬರಿ. ಸೊ 0 ಯಾಕೆ ಕೊಡ್ಬೇಕು ಸರ್? ಹಿಂದಕ್ಕೆ ಯಾಕೆ ಕೊಟ್ಟಿಲ್ಲ, ಮುಂದಕ್ಕೆ ಯಾಕೆ ಕೊಟ್ಟಿದೆ? ನೆನಪಿರ್ಲಿ, ಯಾವುದೇ ಒಂದು ಸಂಖ್ಯೆ, ಉದಾಹರಣೆ ಇದು 8 ಐತಪ್ಪ, ಇದಕ್ಕೆ ಮುಂದೆ ಬಲಗಡೆ ಒಂದು 0 ಹಾಕ್ಬಿಟ್ರೆ ಇದು 80 ಆಕೈತಿ. ಅದೇ 8 ಇನ್ನೊಂದ್ ಸೆಕೆಂಡ್ ಬರುತ್ತೆ, ಅದೇ 8 ಹಿಂದೆ 0 ಹಾಕ್ರಿ, ಅದೇ ಯಾವಾಗಲೂ 8 ಆಗಿರ್ತದೆ, ಬೆಲೆ ಚೇಂಜ್ ಆಗಲ್ಲ. ಹಾಗಾಗಿ ಇಲ್ಲಿ 856 ನಾನು ಮುಂದೆ ಹಾಕಿದ್ರೆ ಬೆಲೆ ಚೇಂಜ್ ಆಗುತ್ತಾ. ಹಾಗೆ ಹಿಂದಕ್ಕೆ ಹಾಕಿದ್ರೆ 850 ಯಾವಾಗಲೂ ಸೇಮ್ ಇರ್ತದೆ. ನಾವ್ ಯಾಕೆ 0 ಬರ್ಕೊಂಡು ಹೇಳ್ತೀನಿ ನೋಡ್ರಿ. ಸೊ 0 ಯಾಕಪ್ಪ ನೋಡ್ರಿ, ಇಲ್ಲಿ 5 ಅಂಕಿ ಅದು, ಇಲ್ಲಿ 5 ಅಂಕಿ, ಕೂಡಿಸೋ ಲೆಕ್ಕ ಬಹಳ ಇದಾಗತ್ತೆ ನೋಡ್ರಿ. ಸೀದಾ ನಂಬರ್ ಕೊಡ್ರಿ. 0, 0, 8, 5, 6. ನೋಡ್ರಿ, ನಾನು ಇದನ್ನ 2 0 ಹಾಕಿ ಬರ್ಕೊಂಡೆ. ಯಾಕೆ ಬರ್ಕೊಳಕತ್ತೀರಿ? ಇವಾಗ ಇದನ್ನ ಬರ್ಕೊಳಕ್ ಈಸಿ ಆಗತ್ತ. ನಾವ್ ಅಲ್ಲಿ ಬರ್ಕೋಬೇಕು, ಇಲ್ಲಿ ಬರ್ಕೋ, ಟೆನ್ಷನ್ನೇ ಬೇಡ. ಬನ್ನಿ, ಸೀದಾ ಒಂದು ನಂಬರ್ ತಂದ್ರೆ ಕೆಳ ಬರ್ರಿ. ಫಸ್ಟ್ 6 ಐತಿ, 6, 9 ಐತಿ, 9 ಬರ್ರಿ, 5ಕ್ಕ 5, 7ಕ್ಕ 7, 8ಕ್ಕ 8. ನೋಡ್ರಿ, ನಾವೆಲ್ಲಿ ಬಿಡಿ ಸ್ಥಾನ ಅಂತ ಬೇಕಾಗಿಲ್ಲ, 10 ಸ್ಥಾನ ಅಂತ ಬೇಕಾಗಿಲ್ಲ. ಒಟ್ಟು ನೆನಪಿರ್ಲಿ, ಯಾವಾಗ್ಲೂ ಎಂತ ಲೆಕ್ಕನಾಗಿರ್ಲಿ, ಕೂಡ್ಸೋ ಲೆಕ್ಕದ ಅಂಕಿಗಳನ್ನ ಸಮ ಮಾಡ್ಕೋಬೇಕು. ಅಂದ್ರೆ ಆ ಸ್ಥಾನಗಳು ಸಮ. ಇಲ್ಲಿ 5 ಸ್ಥಾನ ಅದಾವ, ಇಲ್ಲಿ 5 ಸ್ಥಾನ. ಸೊ ಅದಕ್ಕೆ 2 0 ಹಾಕಿ ಈ ಮೇಡಮ್ ಬರೀ ಚೆನ್ನಾಗಿ ಕೂಡಿಸ್ಬಿಡುದು. ನೆನಪಿರ್ಲಿ, ನಾನು ಯಾವ ರೀತಿ ಮಾಡಿ ನೋಡ್ರಿ, ಕರೆಕ್ಟ್ ಲೈನ್ ವೈಸ್, ಕರೆಕ್ಟ್ ಲೈನ್ ಲೈನ್ ಬರ್ಕೊಂಡಿದ್ದೀನಿ. ಈಗ ಕೂಡ್ಸಂಬ್ರಿ. ಸೊ ಸರಿಯಾಗಿ ಕೂಡ್ಸಂಬ್ರಿ. ಫಸ್ಟ್ ಕೂಡ್ಸ್ಬೇಕಾದ್ರೆ ನೋಡ್ರಿ, ಈ 8 ಮತ್ತು 6 ಏನ್ ಕೂಡಿಸ್ಬೇಕು? ಫಸ್ಟ್ ಯಾವಾಗ್ಲೂ ದೊಡ್ಡದು ತಲೆಗಿರ್ಬೇಕು. ನೋಡ್ರಿ, ಇದ್ರಾಗ ಯಾವ್ದು ದೊಡ್ಡದು? 8 ದೊಡ್ಡದ ತಲೆಗಿಟ್ಟವು, ಉಳಿದಿದ್ದ 6ನ್ನ ಅದು ಕೂಡಿಸ್ ಕಲಿಬೇಕು. ಸೊ ನಾವೇನು ಈಗೀಗ ಕಲಿಯಕತ್ತೀವ್ರಿ ಕೂಡ್ಸೋ ಲೆಕ್ಕ. ಇನ್ನು ಈಗ 1ನೇ ಕ್ಲಾಸ್ ಇದೀವಿ, 2ನೇ ಕ್ಲಾಸ್ ಇದೀವಿ, 3ನೇ ಕ್ಲಾಸ್ ಇದೀವಿ. ಓಕೆ, 5, 6 ನೀವು ಡೈರೆಕ್ಟ್ ಕೂಡಿಸ್ಬಿಡ್ತೀರಿ, 8, 6, 14 ಅಂತ. ಸರ್, ಈಗ 4ನೇ ಕ್ಲಾಸ್, 3ನೇ ಕ್ಲಾಸ್ ಇನ್ನು ಕೂಡ್ಸಕ್ ಕಲಿಯಕತ್ತಿ. ನಮಗೆ ಏನ್ ಮಾಡ್ಬೇಕು? ನಮಗ್ 1, 2, 3, 4 ಎಣಸಕ್ ಬಂದ್ರೆ ಸಾಕು. ಸೊ ದೊಡ್ಡ ನಂಬರ್ನ ತಲೆಗಿಟ್ಕೋಬೇಕು.
ಎಂಟು. ನೆಕ್ಸ್ಟ್ 6 ಅನ್ನೋದು ಓಕೆ ನಾವು ಈಗ ಕಲಿಯಕೈತಿವಿ ಅವಾಗ ಬೇಕಾದ್ರೆ ಓಕೆ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ತಗೋಬಹುದು, ಪ್ರಾಬ್ಲಮ್ ಇಲ್ಲ. ಈ 6 ಬೆರಳು ತಗೊಂಡ್ವಿ ಸರ್. 8 ಆದ ತಕ್ಷಣ ನೆಕ್ಸ್ಟ್ ನಂಬರ್ ಯಾವ್ದು? 9. ಇಲ್ಲಿ 9 ಅಂದ್ರೆ 8 ತಲೆಗೈತ್ರಿ ಆಲ್ರೆಡಿ, ಇಲ್ಲೈತಿ. ನೆಕ್ಸ್ಟ್ 9, 10, 11, 12, 13, 14. ನೆನಪಿರ್ಲಿ ಮಕ್ಕಳೇ, 14 ಬಂತು. ಬರೀ ನೋಡಿ, ಈಗ 14 ಬಂತಲ್ಲ, ಈ 14 ಯಾವ್ದು ಕೆಳಗ್ ಬರಿಬೇಕು? ಏನು 14 ಡೈರೆಕ್ಟ್ ಬರಿಬೇಕಾ? ನೋ. ನೆನ್ಪಿ, ಯಾವಾಗ್ಲೂ ಕೊನೆ ನಂಬರ್ ಅಂದ್ರೆ ಇದು ಬಿಡಿಸ್ತಾರ, ಅದನ್ನೇ ಕೆಳಗ್ ಬರಿಬೇಕು. ಇಲ್ಲಿ ಬಂದಿರ್ತಕ್ಕಂಥ 6, 8, 14 ಇಲ್ಲಿ ಕೆಳಗ್ ಬರೀರಿ. ಇಲ್ಲಿ ಬಂದಿರ್ತಕ್ಕಂಥ 1 ಕ್ಯಾರಿ ಆಗಿ ಅಥವಾ ದಸ್ಕವಾಗಿ ಕೊಡ್ರಿ. ಸರಿ, ಎಲ್ಲಿ ಕೊಡ್ಬೇಕು? ಈ ನಂಬರ್ಗೆಲ್ಲ, ಇದ್ರ ಪಕ್ಕದ ನಂಬರ್ಗೆ. ಸೊ ಇಲ್ಲಿ ನಾನು ಎದಕ್ಕೆ ಹಾಕಿ ನೋಡ್ರಿ, 2 ಲೈನ್ ಎದಕ್ಕೆ ಹಾಕಿನಿ, ಇಲ್ಲಿ ದಸ್ಕ ಕೊಡಕ್ಕೆ ಹಾಕಿ ನೋಡ್ರಿ. ನೋಡ್ರಿ ಅರ್ಥ ಆಗ್ತದ ಹೇಳ್ತಾರೆ. ಕೂಡಿಸ್ಬೇಕು, ಬಂದಂತ ಉತ್ತರದಲ್ಲಿ ಅದರ ಕೊನೆಯ ನಂಬರ್ ಅಂದ್ರೆ ಬಿಡಿ ಸ್ಥಾನವನ್ನ ಕೆಳ ಬರಿಬೇಕು. ಉಳಿದಿದ್ದು ಯಾವುದೇ ನಂಬರ್ 2ರಲ್ಲಿ 3 ಎಷ್ಟೇ ಅಂಕಿರ್ಲಿ ಪಕ್ಕದ ನಂಬರ್ ದಸ್ ಕೊಡ್ಬೇಕು. ಈ ಬರೀ ಈಗ ಸೇಮ್ ಇವ್ 2 ದೊಡ್ಡದು ಯಾವ್ದು? 7 ತಲೆಗಿರ್ಬೇಕು. ನೆಕ್ಸ್ಟ್ 5 ಕೂಡಿಸ್ಬೇಕಂತ. ಸೊ 5 ತಗೋ, 8, 9, 10, 11, 12, 12 ಜೊತೆಗೆ 1, 13. ದಸ್ಕನು ಕೂಡಿಸಿ 13 ಬಂತು ನೋಡ್ರಿ. 13 ಆತ. ಸೇಮ್ 3 ಕೆಳಗ್ ಬರೀರಿ, ಇದ್ರ ಕೆಳಗ. ನೆಕ್ಸ್ಟ್ ಒಂದು ಪಕ್ಕದ ನಂಬರ್ ಕೆಳಗ ದಸ್ಕ ನೋಡ್ರಿ. ಬಾಕ್ಸ್ ಒಳಗ ಎಷ್ಟು ಮ್ಯಾಜಿಕ್ ಐತೆ, ಚೆನ್ನಾಗೈತೆ. ಬನ್ನಿ, ಅದಕ್ಕೆ 8 ಮತ್ತು 5 ಒಳಗೆ ಮತ್ತೆ ದೊಡ್ಡ ನಂಬರ್ ಯಾವ್ದು? 8 ತಲೆಯಾಗಿರ್ಬೇಕು, 5 ಕೈಯಾಗಿರ್ಲಿ, ಪ್ರಾಬ್ಲಮ್ ಇಲ್ಲ. ಕಲಿಯತಕ್ಕಂತ ಮಕ್ಕಳಿಗೆ ಸರ್ ಏನ್ರಿ ನೀವು ಯಾವಾಗ ಕೈ ತೊಗೊಳ್ತೀರಿ? ನೋ, ನೀವು ಡೈರೆಕ್ಟ್ ನಮಗೂ ಬರ್ತೈತಿ. 8, 5, 13 ಒಂದ್ಸರಿ 14. ನಾನು ಹೇಳ್ತಾ ಇರೋದು ಯಾರಿಗೆ ಈ ಕಲಿತಾ ಇದ್ರಲ್ಲ, ಯಾರು 3ನೇ ಕ್ಲಾಸ್ ಇರ್ಲಿ 2ನೇ ಕ್ಲಾಸ್ ಇಲ್ಲ ಅಂತ ಮಕ್ಕಳಿಗೆ 8 ಯಾವಾಗ್ಲೂ ತಲೆ. ದೊಡ್ಡ ನಂಬರ್ನ ಸ್ವಲ್ಪ ನೆನ್ಬಿಟ್ಕೊಳ್ಳಿ, ಸಣ್ಣ ನಂಬರ್ ಕೈಯ ತಗೊಳ್ರಿ. 8 ಆದ ತಕ್ಷಣ 9, 10, 11, 12, 13, 13 ಈಗ 1, 14 ಮತ್ತೆ 14 ಬಂದ್ರಿ. ಮತ್ತೆ ಬಿಡಿಸ್ತಾನೆ ಕೆಳಗಡೆ, ಕೊನೆ ಒಂದು ಉಳಿದಿದ್ದ ನಂಬರ್ ಮೇಲೆ ನೋಡ್ರಿ. ಈಗ 9ಕ್ಕ ಈ 0 ಸೇರಿಸಿದ್ರೆ 9 ಇರುತ್ತೆ. ಯಾವುದೇ ಸಂಖ್ಯೆಗೆ 0ಯನ್ನು ಕೂಡಿಸಿದಾಗ ಅದ್ರ ಬೆಲೆ ಚೇಂಜ್ ಆಗಲ್ಲ. ಸೊ 9ಕ್ಕೆ ಕೂಡಿಸ್ರಿ 10. ಸೊ ಈಗ 10 ಬಂತು ನೋಡ್ರಿ. ಈಗ ಸೊ ಇದ್ರಾಗ ಇರ್ತಕ್ಕಂಥ ಬಿಡಿಸ್ತಾನೆ ಇದು ಕೊನೆಯ ನಂಬರ್, ಅದನ್ನು ಕೆಳಗ್ ಬರೀರಿ. ಈ ಒಂದು ಪಕ್ಕದ ನಂಬರ್ ಮೇಲೆ ಕೊಡ್ರಿ. ನೆಕ್ಸ್ಟ್ 6, 1, 7. ಸೊ 6 ತೆಲೆಗ 1, 6, 1, 7. 7 ಬರ್ರಿ. ಇಲ್ಲಿ ಬಂದು ನೋಡ್ರಿ 7, 0, 4, 3. ಇದನ್ನ ನಾವು ಸರಿಯಾಗಿ ಓದ್ಬೇಕು. ನಾನು ಹಿಂದಿನ ಕ್ಲಾಸ್ ಅಲ್ಲಿ ಯಾವ ರೀತಿ ಓದ್ಬೇಕಂತ ಹೇಳಿಕೊಟ್ಟಿದ್ದೆ, ಸರಿಯಾಗಿ ನೋಡ್ರಿ. ಫಸ್ಟ್ 3 ನಂಬರ್ಗೆ ಒಂದು ಅಲ್ಪ ವಿರಾಮ ಹಾಕ್ರಿ. ನೆಕ್ಸ್ಟ್ ಇದೊಂದು ಗುಂಪಾಗುತ್ತೆ, ಯಾವ್ದು 1000 ಗುಂಪು. ಇದೊಂದು ಗುಂಪಾಗುತ್ತೆ ಬಿಡಿ ಗುಂಪು. ಈಗ ಜಸ್ಟ್ 70 ನಾನು ಹೇಳಿದ್ದೆ ನಿನ್ನೆ ಕ್ಲಾಸ್ನಾಗ ಹೇಳಿದ್ದೆ, 1 ರಿಂದ 999 ತನಕ ಓದಾಕ ಬಂದ್ರೆ ಸಾಕು, ಬೇಕಾದ ನಂಬರ್ ಓದ್ಬೋದು. ಹೆಂಗೆ ನೋಡಿ, ಇದು 70 ಯಾವ ಗುಂಪು? 1000 ಗುಂಪು. 70,434. ಸೊ ಈಗ ಬಂದಂತ ಉತ್ತರಕ್ಕೆ ಕೂಡಿಸೋ ಲೆಕ್ಕದಾಗ ಬಂದಂತ ಉತ್ತರಕ್ಕೆ ನಾವು ಮೊತ್ತ ಅಂತ ಹೇಳ್ತೀವಿ. ಮೊತ್ತ ಏನ್ತೀವಿ? ಮೊತ್ತ. ಸೊ ಇದಕ್ಕೆ ಉತ್ತರ ಅಥವಾ ಮೊತ್ತ ಅಂತ ಹೇಳ್ಬೋದು, ಈ ಪ್ರಾಬ್ಲಮ್ ಇಲ್ಲ. ನೋಡ್ರಿ, ಇದು ಈ ರೀತಿ ನಾ ಸ್ಪಷ್ಟವಾಗಿ ಯಾವ ರೀತಿ ಬರ್ಕೋಬೇಕಂತ ಹೇಳಿದೆ. ಚೆನ್ನಾಗಿ ಇಲ್ಲಿ ಕೊಟ್ಟಂತ ಅಂಕಿಗಳನ್ನ ಬರ್ಕೊಳ್ಳೋದು ಚೆನ್ನಾಗಿ ಹೇಳ್ಕೊಂಡು ಇನ್ನೊಂದು ಉದಾಹರಣೆ ತೋರಿಸ್ಕೊಡ್ತೀವಿ ನೋಡ್ರಿ. ಸಮಸ್ಯೆ ಬೇಡ, ಸರಿಯಾಗಿ ತಿಳ್ಕೊಳ್ರಿ. ಯಾರಿಗೆಲ್ಲ ನನ್ನ ಕ್ಲಾಸ್ ಇಷ್ಟ ಆಗುತ್ತೆ ಅವರೆಲ್ಲ ತುಂಬಾ ಲೈಕ್ ಮಾಡ್ರಿ, ನನಗೂ ಬಹಳ ಖುಷಿ ಆಗುತ್ತೆ ನೆಕ್ಸ್ಟ್ ಕ್ಲಾಸ್ ಮಾಡೋದಕ್ಕೆ. ಹಾಗೆ ಎಲ್ಲ ಮಕ್ಕಳಿಗೆ ನೀವು ಶೇರ್ ಮಾಡಿ. ಬನ್ನಿ, ನಿಮ್ ಫ್ರೆಂಡ್ಸ್ ಇರ್ಲಿ, ನಿಮ್ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪ ಮಕ್ಕಳು, ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡ್ರಿ. ಎಲ್ಲರೂ ಖುಷಿಯಿಂದ ನೋಡ್ರಿ, ಚೆನ್ನಾಗಿ ಕಲೀರಿ. ಬನ್ನಿ, 2ನೇದು ಒಂದು ಉದಾಹರಣೆ ತಗೊಂಡ್ರಿ. ಈ ಫಸ್ಟ್ ನಾನು ಮೊದಲನೇ ಉದಾಹರಣೆಯಲ್ಲಿ ಫಸ್ಟ್ 3 ಡಿಜಿಟ್ ಮತ್ತು 5 ಡಿಜಿಟ್ ತಗೊಂಡಿದ್ದೆ. ಈಗ ಉಲ್ಟಾ ಪಡ ಬರ್ರಿ. ಸೊ ಲೆಕ್ಕ 2 ನೋಡೋಣ. ಏನ್ ಸರ್ ಇದು? ಎಕ್ಸಾಂಪಲ್ 2. ತಲೆ ಕೆಡಿಸ್ಕೊಂಡ್ರೆ ಸ್ವಲ್ಪ ನನಗೆ ಕೆಮ್ಮಾಗಿದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ನೋಡಮ್ರಿ, 6, 3, 8, 9. ಇಲ್ಲಿ 4 ಅಂಕಿ ತಗೊಂಬರ ಪ್ಲಸ್, ಇಲ್ಲಿ 2 ಅಂಕಿ ತಗೊಂಬರ ಬೇಡ, 3 ಅಂಕಿ ತಗೊಂಬರಿ. 2, 3, 6. ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕು? ಅಂಕಿಗಳನ್ನ ಸಮ ಮಾಡ್ಬೇಕು. ಇದು ಕೂಡ್ಸೋ ಲೆಕ್ಕ. ಸೊ ಅಂಕಿಗಳನ್ನ ಸಮ ಮಾಡ್ಕೊಂಡು ಬಹಳ ಈಸಿ ಆಗುತ್ತೆ. ಹೆಂಗೆ ನೋಡ್ರಿ, ಬರ್ರಿ ಕಲರ್ ಬೇರೆ ತಗೊಂಬಂದ್ ನಿಮ್ಗೋಸ್ಕರ. 1, 2, 3, 4. ಇಲ್ಲಿ ಹಾಕಿದ್ರೆ ಈ ಕಡೆ 4 ಇಲ್ಲಿ ಇರ್ಲಿ ಬಿಡ್ಲಿ, ಆರ್ 4 ಮಾಡ್ಕೊಳಕ್ ಟ್ರೈ ಮಾಡ್ಬೇಕು. ಇಲ್ಲಿ ಹೆಚ್ಚಿಗಿದ್ರೆ ಹೆಚ್ಚು ಮಾಡ್ಕೊಳಕ್ ಟ್ರೈ ಮಾಡ್ಬೇಕು. 1, 2, 3. ಇಲ್ಲಿ 3 ಅದಾವ. ಸೊ ಇಲ್ಲಿ 4 ಇದ್ದು, ಇಲ್ಲಿನೂ 4 ಮಾಡೋಣ ಅಂದ್ರೆ ಒಂದು 0 ಹಾಕಂಬ್ರಿ. ಮುಂದೆ ಹಾಕಿದ್ರೆ ಬೆಲೆ ಚೇಂಜ್ ಆಗುತ್ತೆ. ಸೊ ಹಿಂದ ಹಾಕ್ರಿ. ಸೊ ಇಲ್ಲೊಂದು 0 ಹಾಕ ನೋಡ್ರಿ. ಇಲ್ಲಿ 4 ಅಂಕಿ, ಇಲ್ಲಿ 4 ಅಂಕಿ, ಸಮವಾದ ಸ್ಥಾನಗಳನ್ನು ಅಲಂಕರಿಸಿತು. ಈ ಸಂಖ್ಯೆ ಎಲ್ಲ ಗರಿಷ್ಠ ಸ್ಥಾನ ಸಮ ಇದೆ. ಇಲ್ಲಿ 4 ಅಂಕಿದ್ರೆ 4 ಸ್ಥಾನದವ, ಇಲ್ಲಿ 4 ಅಂಕಿದ್ರೆ 4 ಸ್ಥಾನ. ಸೊ ಒಂದೊಂದಾಗಿ ಚಂದ ಬರ್ಕೋಬೇಕು. ಈಗ 6, 3, 8, 9. ನಾನು ನೋಡ್ರಿ, ನಾನು ಯಾವ ರೀತಿ ಬರ್ಕೊಳ್ಳೋದು, ಕರೆಕ್ಟ್ ಒಂದು ಸಂಖ್ಯೆ ಬಿಟ್ಟು ಗ್ಯಾಪ್ ಸ್ಪೇಸ್ ಇರ್ಬೇಕು, ಜಾಗ ಬೇಕು. ನೆಕ್ಸ್ಟ್ ಇದನ್ನ ತಗೊಂಡು ಕರೆಕ್ಟ್ ಬರೀದ್ರಿ ಮುಂದೆ. ಅದ್ರ ಕೆಳಗೆ 0, 2, 3, 6. ನೋಡ್ರಿ, ಈ ರೀತಿ ಕರೆಕ್ಟ್ ಗ್ಯಾಪ್ ಬರ್ಬೇಕು. ಈ ರೀತಿ ಲೈನ್ ಹಾಕ್ಬೇಕು. ಇಲ್ಲಿ ಈ ಲೈನ್ ಒಳಗೆ ಏನ್ ಮಾಡ್ಬೇಕು? ದಸ್ಕ ಕೊಡ್ಬೇಕು. ಬರೀ ನಾವು ಬಣ್ಣ ಚೇಂಜ್ ಮಾಡಮ್ರಿ, ಬಿಳಿ ತಗೊಂಬರಿ, ಈ ಬರೀ ಕರೆಕ್ಟ್ ಆಗಿ ಕುಡಿಸ್ಬೇಕು. ನೋಡ್ರಿ,
ಈ ಚಿಹ್ನೆ ಏನ್ ಹೇಳುತ್ತೆ? ಕೂಡಿಸು ಅಂತ ಈ ಚಿಹ್ನೆ ಹೇಳುತ್ತೆ. ಈ 9 ಮತ್ತು 6 ಮತ್ತೆ ನೆನಪಿರ್ಲಿ, ದೊಡ್ಡ ಸಂಖ್ಯೆ ತಲೆಗಿರ್ಬೇಕು 9. ಆ 9ಕ್ಕೆ 6 ಸೇರಿಸಿದ್ರೆ 15. ಸರ್ ನಾನು ಈಗ ಕರಿಯಕತ್ತೀನ್ರಿ, ಬರ್ರಿ ಕೈ ತಗೋರಿ 6. ನೆಕ್ಸ್ಟ್ 10, ಈ 5 15. ಸೊ 15 ಬಂತ ನೋಡ್ರಿ. ಈ 15ರಾಗ ಬಿಡಿ ಸ್ಥಾನದಾಗ ಇರ್ತಕ್ಕಂಥ ಸಂಖ್ಯೆ ಇಲ್ಲಿ ಬರೀರಿ. ಈ 1 ಇರ್ತಕ್ಕಂಥ ಸಂಖ್ಯೆ ಪಕ್ಕದ ಬರೀ 9, 6, 15. ಇಲ್ಲಿ 5 ಬರ್ದಿ ಬಿಡಿ ಸ್ಥಾನ. ಇಲ್ಲಿ ಉಳಿದಂತ ಈ 1 ಈ ನಂಬರ್ ಕೆಳಗ ಈ ಬಾಕ್ಸ್ ಒಳಗ ಬರಿಬೇಕು. ಅರ್ಥ ಆಯ್ತಲ್ವಾ? ನೋಡ್ರಿ ನೆಕ್ಸ್ಟ್ 8, ಈ 3 8 ತಲೆಗಿರ್ಬೇಕು 3. ನೆಕ್ಸ್ಟ್ ಕೊಡ್ರಿ 8ಕ್ಕೆ 3 ಕೂಡಿಸಿ 11 ಅಥವಾ 3 9 10 11. 11ಕ್ಕೆ 1 ಕೂಡಿಸ್ರಿ 12. ಸೊ 12 ಬಂತ. ಇಲ್ಲಿ 2, ಇಲ್ಲಿ 1 ನೋಡ್ರಿ ಬಿಡಿ ಸ್ಥಾನ ಬರ್ತಲ್ಲ 2. ಬರೀ 3ಕ್ಕೆ 2 ಕೂಡಿಸ್ರಿ 5, 5ಕ್ಕೆ 1 ಕೂಡಿಸ್ರಿ 6 ನೋಡ್ರಿ. 6ಕ್ಕೆ 0 ಕೂಡಿಸ್ರಿ 6. ಸೊ ಆದ್ದರಿಂದ ನಮ್ಮ ಉತ್ತರ ಇದಕ್ಕೆ ನಾವು ಮೊತ್ತ ಅಂತ ಕರಿತೀವಿ. ಸೊ ಮೊತ್ತ ಇಸ್ ಈಕ್ವಲ್ ಟು 6625. ಇದೇ ರೀತಿ ಬಹಳ ಸಿಂಪಲ್ ಆಗಿ ಕೂಡಿಸೋ ಲೆಕ್ಕಗಳನ್ನ ಮಾಡ್ಬೋದು. ನಾವ್ ಇದೇ ರೀತಿ ಏನ್ ಮಾಡಬೇಕಪ್ಪ ಅಂದ್ರೆ ಈಗ 2 ಲೆಕ್ಕವನ್ನ ತಿಳಿಸ್ಕೊಟ್ಟಿದ್ನಲ್ಲ. ಸೊ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ 5ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ 2ನೇ ಪಾಠ ಆದಂತ ಸಂಕಲನ ಪಾಠದ ಅಭ್ಯಾಸ 2.1ಕ್ಕೆ ನಾವು ಗಮನ ಕೊಡೋಣ. ಬನ್ನಿ ಏನಿದೆ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಏನಿದೆ ಅಂತ ನಾವು ಕರೆಕ್ಟ್ ಆಗಿ ಗಮನ ಹರಿಸೋಣ. ಬನ್ನಿ ಬನ್ನಿ ಏನಿದೆ ಬಹಳ ಸಿಂಪಲ್ ಇರ್ತತೆ. ನಾವು ಯಾವುದೇ ಮಕ್ಕಳಿರ್ಲಿ ಯಾರೇ ಇರ್ಲಿ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಹಳ ಸಿಂಪಲ್. ಪ್ರತಿಯೊಂದು ಪ್ರಶ್ನೆಯನ್ನ ನಾವು ಸುಲಭವಾಗಿ ಮಾಡ್ಬೇಕು. ಬನ್ನಿ ಐತೆ ಕೆಳಗಿನ ಸಂಖ್ಯೆಗಳ ಮೊತ್ತ ನೋಡ್ರಿ. ಈಗ ಹೇಳಿದ್ದೆ ಮೊತ್ತ ಅಂದ್ರೆ ಜಸ್ಟ್ ಕೂಡಿಸಿದಾಗ ಬರ್ತಕ್ಕಂಥ ಉತ್ತರಕ್ಕೆ ಮೊತ್ತ ಅಂತ. ನನಗೆ 2 ಲೆಕ್ಕ ಮಾಡಿ ತೋರಿಸಿದೆ, ಅವೆರಡರಲ್ಲಿ ಉತ್ತರಗಳಿಗೆ ಮೊತ್ತ ಅಂತ ಬರದೆ ಉತ್ತರಗಳಿಗೆ. ಬನ್ನಿ ಇಲ್ಲಿ ಮೊದಲನೇ ಪ್ರಶ್ನೆ ಇತ್ತು. ನಾನು ಹೇಗೆ ಜಸ್ಟ್ ಹೇಳಿದಿನಿ, ಎಣಿಸ್ಬೇಕಂಕಿ ಅಂಕಿಗಳು ಸಮ ಮಾಡ್ಕೋಬೇಕು. ಸಮ ಇಲ್ಲಂದ್ರೆ ಸಮ ಮಾಡ್ಕೋಬೇಕು. ಸಮ ಇದ್ರೆ ಪ್ರಾಬ್ಲಮ್ ಇಲ್ಲ. ಬರೀ ಎಣಿಸ್ರಿ 1 2 3 4 5. ಇಲ್ಲಿ 5 ಅಂಕಿ ಇರ್ತಾವ. ಇಲ್ಲಿ ನೋಡಮ್ರಿ 1 2 3 4 5. ಓ ಇಲ್ಲೂ 5 ಅದಾವ. ಸ್ಥಾನಗಳ ನಾವು 0 ಗಿನ್ನೆ ಹಾಕೋ ಅವಶ್ಯಕತೆ ಇಲ್ಲ. ಸೀದಾ ಬರ್ಕೊಬಹುದು. ಪ್ರಾಬ್ಲಮ್ ಇಲ್ಲ. ಸರ್ ಯಾವ್ದು ಬರ್ಕೋಬೇಕು ಫಸ್ಟ್? ನೋ ಪ್ರಾಬ್ಲಮ್, ಯಾವ್ದಾದ್ರೂ ಬರೀರಿ. ಬನ್ನಿ ಇವೆರಡು ಫಸ್ಟ್ ಬರೀರಿ. 3 6 4 1 7 ನೋಡ್ರಿ. ಕರೆಕ್ಟ್ ಆಗಿ ಗ್ಯಾಪ್ ಇರಬೇಕು. ನೆಕ್ಸ್ಟ್ 3 2 5 3 2 ನೋಡಿ. ಕ್ಲೀನ್ ಆಗಿ ಲೈನ್ ಟು ಲೈನ್ ಕರೆಕ್ಟ್ ಆಗಿರ್ಬೇಕು. ಅವಾಗ ಏನಾಗುತ್ತಪ್ಪ ಅಂದ್ರೆ ಕರೆಕ್ಟ್ ಕೂಡ್ಸಕ್ಕ ಅನುಕೂಲ ಆಗುತ್ತೆ ನಮಗೆ. ಸೊ ಮಾಡಂಬರಿ ನೋಡಂಬರಿಗೆ ಈ 7 ಮತ್ತೆ 2 ದೊಡ್ಡದು ಯಾವ್ದು? 7ಕ್ಕೆ 2 ಸೇರಿದ್ರೆ ಡೈರೆಕ್ಟ್ 8 9 9 ಆಗುತ್ತೆ. ಸೀದಾ ಬರೀ. ಸರ್ ದಸ್ಕ ಇದ್ರಷ್ಟೇ ಇಲ್ಲಿ ಬರೀಬೇಕು, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಬನ್ನಿ ನೆಕ್ಸ್ಟ್ ನೋಡ್ರಿ. ಈ 3 1 3 ದೊಡ್ಡದು. 3 ಕೊಂದ್ಸರಿ 4 3 1 4. ಬನ್ನಿ ನೆಕ್ಸ್ಟ್ ಈ 5 4 9 ಆಗುತ್ತೆ. 5ಕ್ಕೆ 4 ಸೇರಿದ್ರೆ 9 9. ನೆಕ್ಸ್ಟ್ 6 2 ಕೂಡಿಸ್ರಿ 8 3 3 ಸೇರಿದ್ರೆ 6 ನೋಡ್ರಿ. ಈ ಮೊದಲನೇ ಪ್ರಶ್ನೆಗೆ ನಮ್ಮ ಉತ್ತರ ಸಿಂಪಲ್ ಆಗಿ ಸಲ್ಲಿಸಿ ನಾನಿನ್ನ ಹೇಳಿಕೊಟ್ಟಂತಹ ಲೆಕ್ಕ ದಸ್ಕ ಇದ್ದು. ಇದು ದಸ್ಕ ಇರ್ಲಿ ಬಿಡ್ಲಿ, ದಸ್ಕ ಸಹಿತ ಇರ್ಲಿ ದಸ್ಕ ರಹಿತ, ಬಹಳ ಈಸಿ ಕಾನ್ಸೆಪ್ಟ್ ಇರ್ತದೆ. ಇದಕ್ಕೆ ನಾವ್ ಯಾರು ಮೊದಲು 3 ನಂಬರ್ ಬಿಟ್ಟು 1 40 ಗ್ರಾಮ್ ಕೊಟ್ರೆ ಇದು ಬಿಡಿ ಗುಂಪಾಯ್ತು. ಇದು 1000 ಗುಂಪಾಯ್ತು. 68,949. ಇದು ಏನಿದು? ಇದು ಮೊತ್ತ. ಏನಿದು? ಮೊತ್ತ ಅಂತ ಹೇಳ್ತೀವಿ ಇದನ್ನ. ಸೊ ಇದನ್ನೇ ಅವ್ರು ಕೇಳಿದ್ರು. ಇದನ್ನ ನಾವೇಂತೀವಿ? ಮೊತ್ತ. ಮೊದಲನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಅದೇ ರೀತಿ 2ನೇ ಲೆಕ್ಕ ನೋಡಂಬರಿ. ಇಲ್ಲೇ ಮಾಡಂಬರಿ 2ನೇ ಲೆಕ್ಕ ಸರಿಯಾಗಿ. ಸೊ ನೋಡಂಬರಿ 28,490 61,306. 2 ಸ್ಥಾನಗಳು ಸಮನಾಗಿದೆಯೋ ಅಂತ ಅಂಕಿಗಳು ನೀಡ. ಸರಿ, ನೀವು ಓದಕ ಬಂದಿಲ್ಲ ಅಂದ್ರೆ ಸಲೀಸಾಗಿ ಲೆಕ್ಕ ಮಾಡ್ಬೋದು. ಬರ್ರಿ ಇಲ್ಲಿ 1 2 3 4 5 5 ಅಂಕಿಗಳಿದಾವೆ. ಇಲ್ಲಿ ಸಹ ಅಷ್ಟೇ 1 2 3 4 5. ಸೊ ನೋಡ್ರಿ ಸರಿಯಾಗಿ 5 ಅಂಕಿಗಳಿದಾವೆ. ಬರ್ಕೊಂಡು ಕರೆಕ್ಟ್ ಆಗಿ 2 8 4 9 0. ಇಲ್ಲಿ ಏನ್ ಕನ್ಫ್ಯೂಸ್ ಆಗ್ಬಿಡ್ರಿ, ಬಣ್ಣ ಬೇರೆ ಆಯ್ತಾ, ಅದ್ ಹಂಗೆ ಆಗವಾಗ ಮಾಡ್ತಿರ್ತದೆ, ತಲೆ ಕೆಡ್ಸ್ಕೊಬಾರ್ದು. ಬನ್ನಿ ಇಲ್ಲಿ ಕೆಳಗೆ ಕರೆಕ್ಟ್ ಅದ್ರ ಕೆಳಗೆ ಬರ್ಕೋಬೇಕು. 6 1 3 0 6. ಇದು ನಿಮ್ ತರನೇ ಬೇಸ್ ಕಲರ್ ಚೇಂಜ್ ಮಾಡ್ತಾವ. ಅವಾಗ ಕೆಲವೊಬ್ರು ಹಿಂಗ ನೋಡ್ತಿರ್ತೀರಿ, ಕ್ಲಾಸ್ ಕೇಳ್ತಿರ್ತೀರಿ, ಲಕ್ಷ್ಯ ಬೇರೆ ಕಡೆ ಮಾಡಬಾರ್ದಂತ, ಲಕ್ಷ್ಯ ಈ ಕಡೆ ಬರ್ಲಂತ ಈ ರೀತಿ ಬೋರ್ಡ್ ಸಹ ಈ ನಿಮ್ ಪೆನ್ ಸಹ ನಿಮ್ಗೋಸ್ಕರ ಇದು ಮಾಡ್ತಾ ಇದೆ. ಬನ್ನಿ ಈ ಲೆಕ್ಕವನ್ನ ಸರಿಯಾಗಿ ಗಮನ ಕೊಡ್ರಿ. ಏನಿದೆ ನೋಡಿ. ಈಗ ಇವೆರಡರ ದೊಡ್ಡ ಸಂಖ್ಯೆ ಯಾವುದು? 6. 6ಕ್ಕೆ 0 ಕೂಡಿಸಿ 6. ಒಟ್ಟ ಬೆಲೆ ಚೇಂಜ್ ಆಗಲ್ರಿ. 0 ಬಂದ ತಕ್ಷಣ ಅದೇ ನಂಬರ್ ಬರ್ತದೆ. ನೆಕ್ಸ್ಟ್ 9ಕ್ಕೆ 0 ಕೂಡಿಸಿ 9. 4ಕ್ಕೆ 3 ಕೂಡಿಸ್ರಿ 7. ನೆಕ್ಸ್ಟ್ 8ಕ್ಕೆ 1 ಕೂಡಿಸ್ರಿ 9. 6ಕ್ಕೆ 2 ಕೂಡಿಸ್ರಿ 8. ನೋಡ್ರಿ ಇವೆಲ್ಲ ದಶಕ ಸಹಿತ
ಸರಿ, ದಶಕ ರಹಿತ ಸಂಕಲನ ಇವೆಲ್ಲ ಅಂದ್ರೆ ದಶಕನೇ ಬರ್ತಾ ಇಲ್ಲ. ನಾವು ನಾನು ಕೊಟ್ಟಂತ 7 ಕೊಟ್ಟಂತ 2 ಲೆಕ್ಕದಲ್ಲಿ ದಶಕ ಇದ್ವು, ಆದ್ರೆ ದಶಕನೇ ಇಲ್ಲ. ಮತ್ ಬಹಳ ಸುಲಭ ಐತೆ ನೋಡ್ರಿ, ಇಷ್ಟು ಸಿಂಪಲ್ ಇರುತ್ತೆ ಕೂಡ್ಸೋ ಲೆಕ್ಕ ಅಂದ್ರೆ, ಬಹಳ ಸಿಂಪಲ್ ಇರ್ತದ್ರಿ. ಬನ್ನಿ ನೆಕ್ಸ್ಟ್ ಲೆಕ್ಕ ನೋಡ್ರಿ. ಈ ಬಂದಂತ ಉತ್ತರಕ್ಕೆ ನಾವು ಮೊತ್ತ ಅಂತ ಕರಿತೀವಿ. ನೆಕ್ಸ್ಟ್ 3ನೇ ಪ್ರಶ್ನೆ ನಂಬರ್ ಏತೆ 12,973 46,016 ಇದೊಂದು ಲೆಕ್ಕ ನಂಬರ್. ಸೊ 1 2 9 7 3. ನೆಕ್ಸ್ಟ್ ಅದ್ರ ಕೆಳಗ ಬರೋ ಕರೆಕ್ಟ್ ಆಗಿ ಫಸ್ಟ್ ನಂಬರ್ ಕರೆಕ್ಟ್ 4 6 0 1 6. ನಾವ್ ಯಾಕೆ ಅದ್ರ ಕೆಳಗೆ ಬರೆಯಕೈತೀವಪ್ಪ ಅಂದ್ರೆ 2 ಸರಳು ಸಮದವ, ಇಲ್ಲಿನ 5 ಅಂಕಿ ಇಲ್ಲಿನ 5 ಅಂಕಿ, ಹಾಗಾಗಿ ಚಂದ ಕರೆಕ್ಟ್ ಆಗಿ ಬರಿಬೇಕು ನಾವು. ಬರೀ ನೋಡ್ರಿ 6ಕ್ಕ 3 ಕೂಡಿಸ್ರಿ 9, 7ಕ್ಕೆ 1 ಕೂಡಿಸ್ಬೇಕು, 1ಕ್ಕೆ 7 ಕೂಡ್ಸಕ್ ದೊಡ್ಡದು ಯಾವಾಗ ದೊಡ್ಡದಕ್ಕೆ ಸಣ್ಣದು ಕೊಡ್ತೀರಿ. 7ಕ್ಕೆ 1 ಕೂಡಿಸ್ರಿ 8, 9 0 ಕೂಡಿಸ್ರಿ ಈಗಾಗಲೇ ನೋಡಿದ್ವಿ 0 ಕೂಡಿಸಿ ಒಟ್ಟ ಬೆಲೆ ಚೇಂಜ್ ಆಗಲ್ಲ 9, 6ಕ್ಕೆ 2 ಕೂಡಿಸ್ರಿ 8, 4ಕ್ಕೆ 1 ಕೂಡಿಸ್ರಿ 5, 58,989. ಇದು ಬಹಳ ಸಿಂಪಲ್ ಅದ ಉತ್ತರ. ಸೊ ಈಗಾಗಲೇ ನಿಮ್ಗೆ ಆಲ್ಮೋಸ್ಟ್ 5 ಲೆಕ್ಕವನ್ನ ತಿಳಿಸಿದೀನಿ. ನೀವು ಉಳಿದಂತ ಇಲ್ಲಿ 2 ಲೆಕ್ಕ ಏನಿದೆಯಲ್ಲ ಇದನ್ನ ನೀವು ಕಾಮೆಂಟ್ ಮುಖಾಂತರ ತಿಳಿಸಲೇಬೇಕು. ಯಾರೆಲ್ಲ ವಿಡಿಯೋ ನೋಡಿದ್ರಲ್ಲ ದಯವಿಟ್ಟು ಇವೆರಡು ಪ್ರಶ್ನೆಗಳಿಗೆ ಉತ್ತರ ಮಾಡಿ ನಿಮ್ಮ ಹೆಸರು ನೋಂದಾಯಿಸ್ರಿ. ನೀವು ಯಾವ ಊರಂತ ಕಾಮೆಂಟ್ ಮಾಡ್ರಿ ನಂಬರಿ. ನೀವು ಯಾರೆಲ್ಲ ಮಕ್ಕಳು ಸರಿಯಾಗಿ ಮಾಡ್ತಾರೆ ಅಂತ ನಾನು ಸರಿಯಾಗಿ ನೋಡ್ತಾ ಇರ್ತೀನಿ. ಓಕೆ, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಂತೆ, ಸೊ ರೋಮನ್ ಅಂಕಿ 2 ಸಂಖ್ಯೆಗಳ ಈ ಕೆಳಗಿನ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಿರಿ. ಸೇಮ್ ಟು ಸೇಮ್ ಇದನ್ನು ಕೂಡ್ಸ ಲೆಕ್ಕನೆ. ಆದ್ರೂ ನೋಡಂಬರಿ ಈ ಇದರಲ್ಲಿ ಏನಿದೆ ಅಂದ್ರೆ ಈಗ ದಶಕ ಸಹಿತ ಆಗಿರ್ಬೋದಲ್ವಾ, ಸರಿಯಾಗಿ ಗಮನ ಕೊಡಬೇಕು. ನೋಡಂಬರಿ ಇಲ್ಲಿ ನೋಡಂಬರಿ 1 2 3 4 5 ಇಲ್ಲಿ ಕೂಡ 5 ಅಂಕಿಗಳಿದಾವೆ. ಅಂದ್ರೆ 5 ಸ್ಥಾನವನ್ನು ಹೊಂದಿದೆ ಈ ಸಂಖ್ಯೆ. 1 2 3 4 5 ಇಲ್ಲಿ ಸಹ 5 ಸ್ಥಾನವನ್ನು ಹೊಂದಿದೆ. ಹಾಗಾದ್ರೆ ನೀವು ಬರ್ಕೊಳ್ಳೋದು ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಆರಾಮ್ಸೆ ಏನ್ ಪ್ರಾಬ್ಲಮ್ ಇಲ್ಲ, ಆರಾಮ್ ಕರೆಕ್ಟ್ ಆಗಿ ಜಾಗ ಬಿಟ್ಟು 3 6 9 0 7 ಕರೆಕ್ಟ್ ಆಗಿ ನೋಡಿ ಸ್ಪೇಸ್ ಬಿಟ್ಟು ಬಿಡ್ತೀವಿ. ನೆಕ್ಸ್ಟ್ ನಂಬರ್ 5 3 6 1 ನೆಕ್ಸ್ಟ್ 3 ಕರೆಕ್ಟ್ ಆಗಿ ಕೂಡಿಸ್ಬಿಡ್ರಿ. ಸಿಲ್ ಪ್ಲಸ್ ಹಾಕ್ರಿ, ಪ್ರಾಬ್ಲಮ್ ಏನಿಲ್ಲ. ಸೊ ಬನ್ನಿ ಕೂಡ್ಸಂಬರಿ. ಈಗ ಬಂತು ನೋಡ್ರಿ ನಿಮ್ಗ 7ಕ್ಕೆ 3 ಕೂಡ್ಸ್ರಿ. 3ಕ್ಕೆ 7 ಕೂಡಿಸ್ಬೇಡ್ರಿ, ಕಷ್ಟ ಆಗತ್ತೆ. ದೊಡ್ಡ ನಂಬರ್ ಯಾವಾಗ ಸಣ್ಣ ಕೂಡಿಸಿ 7ಕ್ಕೆ 3 10. ಈಗ ಬಂತು ದಶಕ, ಈಗ 10 ಬಂತು. ಈಗ 10 ಯಾವ್ದು ಬರಿಬೇಕು? ನಾನು ಆಗಲೇ ಹೇಳಿದೆ ಕೊನೆ ನಂಬರ್ ಬಿಡಿ ಸ್ಥಾನವನ್ನ ಕೆಳಗೆ ಬರೀರಿ 0 ಬನ್ನಿ. ಸೊ ಉಳಿದ ನಂಬರ್ ಪಕ್ಕದ ನಂಬರ್ ಕೆಳಗೆ ಕರೆಕ್ಟ್ ದಶಕ ಕೊಡಲ್ಲ, ಬಾಕ್ಸ್ ಹಾಕಿರೋದು ದಶಕ ಕೊಡಕ್ ನಾನು ಬರೀ. ಈ 0ಗೆ 1 ಕೂಡಿಸ್ರಿ, 1ಕ್ಕೆ 0 ಕೂಡಿಸ್ರಿ ಬೆಲೆ ಚೇಂಜ್ ಆಗಲ್ಲ 1. ಈ 1ಕ್ಕೆ 1 ಕೂಡಿಸ್ರಿ 2. ನೋಡ್ರಿ 9ಕ್ಕೆ 6 ಕೂಡಿಸ್ಬೇಕು. 9 ತಲೆಗಿರ್ಬೇಕು, ದೊಡ್ಡ ನಂಬರ್ ಬಂದು ತಲೆಗಿರ್ಬೇಕು, 6 ಕೈಯಾಗಿರ್ಬೇಕು. ಸೊ 9ಕ್ಕೆ 1 ಕೂಡಿಸ್ರಿ 10, ಉಳಿದ 5 15. ಸೊ 15ರಲ್ಲಿ ಇಲ್ಲಿ ನೋಡ್ರಿ 5 ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಮಾತ್ರ ನೇರವಾಗಿ ಹಚ್ಬೇಕು. ಉಳಿಕಿದ್ದು 1 ನಂಬರ್ ಪಕ್ಕದ ಸಂಖ್ಯೆಯಲ್ಲಿ ಹಚ್ಬೇಕು. ನೋಡಂಬರ್ ಈಗ 6ಕ್ಕೆ 3 ಕೂಡಿಸ್ರಿ 9, 9ಕ್ಕೆ ಕೊಟ್ಟಂತಹ ಕೈಲ ಅಥವಾ ದಶಕ ಆ ಕ್ಯಾರಿಯನ್ನ ಕೂಡಿಸ್ರಿ. ಎಲ್ಲ ಒಂದೇ ಅದಕ್ಕೆ ಹೆಸರು. ಸೊ 6 3 9, 9ಕ್ಕೆ 1 ಕೂಡಿಸ್ರಿ 10. ಮತ್ತೆ 10 ಆಯ್ತು ನೋಡ್ರಿ. 10ರಲ್ಲಿ ಇರ್ತಕ್ಕಂಥ 0ನ್ನ ಕೆಳಗಡೆ ಬರೀರಿ, ಆ 1 ಪಕ್ಕದ ನಂಬರ್ ಕೆಳಗ ಬರೀರಿ. ಈಗ ಬರ್ರಿ 5ಕ್ಕೆ 3 ಕೂಡಿಸ್ರಿ 8, 8ಕ್ಕೆ 1 ಕೂಡಿಸ್ರಿ 9. ಆದ್ದರಿಂದ ನಮ್ಮ ಉತ್ತರ 90,520. ಇದು ಮೊತ್ತ. ಈ ಪ್ರಶ್ನೆಗೆ ಉತ್ತರ ನೋಡ್ರಿ, ಮೊತ್ತವನ್ನ ಕೇಳಿದ್ವಿ, ಮೊತ್ತವನ್ನ ಈ ಪ್ರಶ್ನೆ ಕಂಡಿದ್ವಿ. ಅರ್ಥ ಆಗ್ತಾ ಇದೆಯಲ್ಲ ಸರಿಯಾಗಿ? ಯಾರಿಗೆಲ್ಲ ಸರಿಯಾಗಿ ಇಲ್ಲ ನಾನು ಹೇಳ್ತಾರೆ ಸ್ಪೀಡ್ ಆದ್ರೆ ಸೊ ನೀವು ನಿಧಾನ ಮತ್ತೆ ಹಿಂದಕ್ಕೆ ಹೋಗಿ ವಿಡಿಯೋ ನೋಡ್ರಿ, ಸರಿಯಾಗಿ ನೋಡ್ರಿ. ಒಟ್ಟ ತಪ್ಪು ಮಾಡ್ರಿ, ಇವತ್ತೇ ಕಲ್ತು ಬಿಡ್ರಿ. ಹಿಂದೆ ಮಾಡ್ಬೇಕು ಕೆಲಸ, ನಾಳೆ ಅನ್ಬಾರ್ದು. ನಾಳೆ ಅಂದ್ರೆ ಮನೆ ಹಾಳಾಗುತ್ತೆ. ಇವತ್ತೇ ಕಲಿಲೇಬೇಕು, ಕಂಪಲ್ಸರಿ ಡೆಡಿಕೇಶನ್ ಇಟ್ಟು ವರ್ಕ್ ಮಾಡ್ರಿ. ಬನ್ನಿ ಮುಂದಿನ ಪ್ರಶ್ನೆ ನಾವು ನೋಡೋಣ. ಸೊ 2ನೇ ಪ್ರಶ್ನೆ, ಈ 2ನೇ ರೋಮನಿನ 2ನೇ ಪ್ರಶ್ನೆಯನ್ನ ಗಮನ ಕೊಡ್ರಿ. ಸೊ ಪ್ರಶ್ನೆ ಐತೆ ನೋಡಮ್ಮ, ಇಲ್ಲಿ ಎಣಿಸ್ಬೇಕು. ಮತ್ತೆ ಸೇಮ್ ಅಂಕಿ ಎಣಿಸ್ರಿ 1 2 3 4 5. ಇಲ್ಲಿ 5 ಅಂಕಿ ಅದಾವ 1 2 3 4 5. ಇಲ್ಲಿನೂ 5 ಅಂಕಿ ಅದಾವ ಅಂದ್ರೆ ಆರಾಮ್ಸ್ ಬರ್ಕೋಬಹುದು. ಬರ್ರಿ 2 4 5 9 6 3 6 5 7 8. ಸೊ ಕರೆಕ್ಟಾಗಿ ಬರೀರಿ, ಕೂಡಿಸ್ಬೇಕೀಗ. ಬನ್ನಿ ಸೇಮ್ 8ಕ್ಕೆ 6 ಕೂಡಿಸಿದ್ರೆ 14, 14ರಲ್ಲಿ ಕೆಳಗಡೆ 4 ಬಿಡಿಸಲು, ಇನ್ನು ಉಳಿದು 1 ಇಲ್ಲಿ, ಹೌದಲ್ವಾ? ಬಿಡಿಸಲು 4. ನೆಕ್ಸ್ಟ್ ನಂಬರ್ ಈ 9 7 1ರಲ್ಲಿ ಫಸ್ಟ್ 9ಕ್ಕೆ 1 ಕೂಡಿಸ್ರಿ 10, 10ಕ್ಕೆ 7 ಕೂಡಿಸಿ 17. ಸರ್ ಯಾಕ್ರಿ ಇದೆರಡು ನೋ ಪ್ರಾಬ್ಲಮ್, ಯಾವ್ದಾರ ಕೂಡಿಸ್ಬೋದು.
ಸೊ ನಾವು 9 ಕೂಡಿಸಿದ್ರೆ ಸಲೀಸಾಗಿ 10 ಸಿಗುತ್ತೆ. 10ಕ್ಕೆ 7 ಕೂಡ 17. 17ರಾಗ ಬಿಡಿ ಸ್ಥಾನದಾಗ ಸಂಖ್ಯೆ 7 ಐತೆ ಮತ್ತು ಉಳಿಕಿದ್ದು 10 ಸ್ಥಾನದಾಗ ಒಂದೈತೆ ಪಕ್ಕದ ಕೊಡಂಬ್ರಿ. ನೆಕ್ಸ್ಟ್ 5 5 10, 10ಕ್ಕೆ 1 ಕೂಡಿಸಿದ್ರೆ 11. ಸೊ ಇಲ್ಲಿ 1 ಇಲ್ಲಿ 1, ಸರ್ ಬಿಡಿ ಸ್ಥಾನದಾಗ ಒಂದದ, ಒಂದು ಉಳಿಕೆ ಸ್ಥಾನ. ನೆಕ್ಸ್ಟ್ 6ಕ್ಕೆ 4 ಕೂಡಿಸಿದ್ರೆ 10, 10ಕ್ಕೆ 1 ಕೂಡಿಸಿದ್ರೆ 11. ಇಲ್ಲಿ 1 ಕೊಡ್ರಿ, ಇಲ್ಲೊಂದು ಬರೀರಿ. ನೆಕ್ಸ್ಟ್ 2 3 5, 5 1 6. ಸೊ 61,174. ಸೊ ಇದು ನಮ್ಮ ಉತ್ತರ, ಅಂದ್ರೆ ನಾವು ಮೊತ್ತ ಅಂತ ಕರಿತೀವಿ. ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಬನ್ನಿ ಈ ಉತ್ತರ ನೀವೇ ಕಾಮೆಂಟ್ ಮಾಡ್ರಿ. ನಾನು ಡೈರೆಕ್ಟ್ 4ನೇ ಪ್ರಶ್ನೆಯನ್ನು ತಿಳಿಸ್ಕೊಡ್ತೀನಿ, ಸರಿಯಾಗಿ ಗಮನ ಕೊಡಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ 2 ಲೆಕ್ಕ ತಿಳಿಸಿದ್ರೆ 3ನೇ ಲೆಕ್ಕ ಸೇಮ್ ಅದೇ ರೀತಿ ಇದೆ. ನೀವು ಈ ಉತ್ತರವನ್ನ, ಈ ಪ್ರಶ್ನೆ ಉತ್ತರವನ್ನ ಸರಿಯಾಗಿ ಉತ್ತರ ರೆಡಿ ಮಾಡಿ ಕರೆಕ್ಟ್ ಕಾಮೆಂಟ್ ಮಾಡಿ ನಿಮ್ಮ ಹೆಸರು ನೋಂದಾಯಿಸ್ರಿ. ಮೇಡಮ್ ಬರೀ 4ನೇ ಪ್ರಶ್ನೆ ಇದೆ, ಬರೀ ಬಹಳ ಮಜಾ ಬರಕೈತೆ. ಬರೀ ಈ ಲೆಕ್ಕ ಬರೀ ಏನೈತೆ ಇಲ್ಲಿ ಎಣಿಸ್ಬೇಕು. ಅದೇ ರೀತಿ ಸೇಮ್ ಟು ಸೇಮ್ ನಾವೇನ್ ಮಾಡ್ಬೇಕು, ಅಂಕಿಗಳನ್ನ ಎಣಿಸ್ಬೇಕು. 1 2 3 4 5, ಇಲ್ಲಿ 5 ನೋಡ್ರಿ. ನೆಕ್ಸ್ಟ್ 1 2 3 4, ಅಲೆ ಇದೊಂದು ಕಡಿಮೆ ಆಯ್ತು, 4 ಬಂದು ನೋಡ್ರಿ. ನಮ್ಮ ಆಟ ಸ್ಟಾರ್ಟ್ ಆಗ್ತದೆ ಈಗ. ಇಲ್ಲಿ ನೋಡ ಬರೀ 1 2 3 4 5, ಇಲ್ಲಿನೂ 5 ಇದಾವ, ಇಲ್ಲಿನೂ 5 ಇದಾವ, ಆದ್ರೆ ಇಲ್ಲಿ ಮಾತ್ರ 4 ಇದಾವ. ನಾವೇನ್ ಮಾಡ್ಬೇಕು, ಇದನ್ನ 5 ಮಾಡ್ಕೋಬೇಕು. ಸಮವಾಗಿ ಮಾಡ್ಕೊಂಡ್ಬಿಟ್ರೆ ಅಂಕಿಗಳ ಸ್ಥಾನ ನಮಗೆ ಹಚ್ಕೊಳಕ್ಕೆ ಸುಲಭ ಆಗುತ್ತೆ. ಹಿಂಗಿತ್ತಪ್ಪ ಅಂದ್ರೆ ಹಚ್ಕೊಳಕ್ ನಮ್ಗೆ ಏನಾಗುತ್ತೆ, ಒಂದು ಸ್ಥಾನ ಬಿಟ್ಟುಕೊಂಡು ಕನ್ಫ್ಯೂಸ್ ಆಗ್ಬಿಡ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ 5 ಇಲ್ಲಿ 5 ಇಲ್ಲಿನೂ 5 ಬರ್ಬೇಕಂತ ನಾವು ಇಲ್ಲಿ ಫಸ್ಟ್ ಒಂದು 0 ಕೊಡ್ಬೇಕು. ಸರ್ ಮುಂದೆ ಕೊಟ್ರೆ ಬೆಲೆ ಚೇಂಜ್ ಆಗುತ್ತೆ, ಹಿಂದೆ ಕೊಟ್ರೆ ಚೇಂಜ್ ಆಗುದಿಲ್ಲ. ಈಗ ನೋಡ್ರಿ ಇಲ್ಲಿ 5 ಇಲ್ಲಿ 5 ಆರಾಮ್ ಬರ್ಕೋಬೋದ್ರ, ಬಹಳ ಸಿಂಪಲ್ ಆಗುತ್ತೆ. ಬರೀ ಕರೆಕ್ಟ್ ಆಗಿ ನಂಬರ್ ಕೆಳಗೆ ನಂಬರ್ ಕರೆಕ್ಟ್ ಆಗಿ ಗ್ಯಾಪ್ ಬಿಡ್ಬೇಕು. 2 5 7 ನೋಡ್ರಿ, 0 0 0 0 ನೋಡ್ರಿ. ಈಗ ಇದನ್ನ ಇದು ಬರ್ಬೋದು, 0 ಸಹಿತ ಬರ್ಕೋಬೇಕು ನಾವು. 0 2 2 4 6, 0 2 2 4 6 ನೋಡ್ರಿ. ಕರೆಕ್ಟ್ ಆಗಿ ಗಮನ ಕೊಡ್ರಿ. 1 6 4 1 3, 1 6 4 1 3 ನೋಡ್ರಿ. ನಿಮ್ ತರನೇ ಬಣ್ಣವನ್ನ ಯಾವ ರೀತಿ ಬದಲಾವಣೆ ಮಾಡ್ತಿದೆ ನೋಡ್ರಿ. ನಿಮ್ಮನ್ನ ಇಲ್ಲಿ ಎಳಿತಾ ಇದೆ. ಈ ಪೆನ್ನು ಸಹ, ಈ ಬೋರ್ಡ್ ಸಹ ಕರೆಕ್ಟ್ ಆಗಿ ಗಮನ ಕೊಡ್ಬೇಕು ನೀವೆಲ್ಲರೂ. ಸೊ ಬನ್ನಿ ನೋಡ್ರಿ, ನೀವೇನಾದ್ರು ಈ 0 ಕೊಟ್ಟಿಲ್ಲ ಅಂದ್ರೆ ಬಿಡಿ ಸ್ಥಾನದಿಂದ ಹಚ್ಕೋಬೇಕಾಗಿತ್ತಪ್ಪ. 6 4 2 2 ಅಥವಾ 1000 ಸ್ಥಾನದಿಂದ ಹಚ್ಕೊಂತೀರಿ. ಅವ ನಮ್ಗೆ ಏನ್ ಬೇಕಾಗಿತ್ತು, ಸ್ಥಾನಗಳ ಹೆಸರು ಬೇಕಾಗ್ತಿತ್ತು. ಆದ್ರೆ ಈಗ 0 ಕೊಟ್ಟ ತಕ್ಷಣ ಸ್ಥಾನ ಬೇಕಾಗ್ಲಿಲ್ಲ. ನಾವು ಹಚ್ಕೊಳ್ತಕ್ಕಂಥ ನಮಗ್ ಗೊತ್ತಿರ್ತಕ್ಕಂಥ ಒಂದು ಸಣ್ಣ ಕಲೆ ಗೊತ್ತಿದ್ರೆ ಮುಗಿದೋಯ್ತು ಈ ಲೆಕ್ಕದಲ್ಲಿ. ಹಾಗಾಗಿ ಏನ್ ಮಾಡ್ಬೇಕು, ಸಂಖ್ಯೆಗಳನ್ನ ಎಣಿಕೆ ಮಾಡ್ಬೇಕು, 0ನ ಕೊಡಬೇಕು. ಹೆಚ್ಚಿದ್ರೆ ಹೆಚ್ಚು ಮಾಡ್ರಿ, ಕಡಿಮೆ ಇದ್ರೆ 0 ಕೊಡ್ರಿ. ಬಹಳ ಸಿಂಪಲ್ ಬಹಳ ಆಗ್ತದೆ. ಬನ್ನಿ ಒಟ್ಟಾರೆಯಾಗಿ ನಾವು ಉತ್ತರವನ್ನ ಕಂಡಿಡ್ಬೇಕು. ಈ ಮೊತ್ತ ಕಂಡಿಡ್ಬೇಕು, ಕಂಡಿಡ್ತಾರೆ ಮೊತ್ತ. ಹಾಗಾಗಿ ಸರಿಯಾಗಿ ಗಮನ ಕೊಡ್ರಿ. ನೋಡ್ರಿ ಇಲ್ಲಿ 3 ನಂಬರ್ ಇಲ್ಲಿ, 8 ನಂಬರ್ ಇಲ್ಲಿ, 10 ನಂಬರ್ ಇಲ್ಲಿ, ಬಹಳ ಸಿಂಪಲ್. ವಸ್ತಿನಲ್ಲಿ ವಸ್ತು ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗ್ಬೇಕು. ಬನ್ನಿ 6 ಮತ್ತೆ 3 ಕೂಡಿಸ್ರಿ 9. ಆ 9ಕ್ಕೆ 0ನ ಕೂಡಿಸ್ರಿ 9. 0 ಯಾವುದೇ ಸಂಖ್ಯೆ ಕೂಡಿಸ್ರಿ ಬೆಲೆ ಚೇಂಜ್ ಆಗಲ್ಲ ನೋಡಿ, ಒಟ್ಟ ಚೇಂಜ್ ಆಗಲ್ಲ. 6 3 9 1 0 9 9ಕ್ಕೆ 9 ಮುಗೀತು. ಬರೀ ಏನ್ ಮಾಡುವ, 4 1 8 8ಕ್ಕೆ 0 ಸಾರಿ 4 1 5 5ಕ್ಕೆ 0 ಕೂಡಿಸ್ರಿ 5. ಒಟ್ಟ ಬೆಲೆ ಚೇಂಜ್ ಆಗಲ್ಲ. ಸೊ 4 1 5. ಬನ್ನಿ ನೆಕ್ಸ್ಟ್ ನಮ್ದು ಈಗ ಬಂತು ನೋಡ್ರಿ. 7 2 9, 9ಕ್ಕೆ 4 ಸೇರಿದ್ರೆ 13 ಬಂತು ನೋಡ್ರಿ. ಎಷ್ಟು ಬಂತು, 13. ಈಗ 13ರಲ್ಲಿ ಬಿಡಿ ಸ್ಥಾನದಾಗ ಏನೈತೆ, 3 ಐತೆ. ಇದು ಬಿಡಿ ಸ್ಥಾನ ಕೊನೆಯ ನಂಬರ್, ಅದನ್ನ ಅಷ್ಟೇ ಕೆಳ ಬರೀರಿ. ಉಳಿಕಿದ್ 1 ಇಲ್ಲಿ ಪಕ್ಕದ ನಂಬರ್ ಕೆಳ ಬರೀ. ಯಾಕೈತಲ್ಲ ಹೇಳೋದು. ನೆಕ್ಸ್ಟ್ ಬರೀ, ಈಗ ಯಾವ್ದನ್ನ ಕೂಡಿಸಿ ಪ್ರಾಬ್ಲಮ್ ಇಲ್ಲ. ಈಗ 5 2 ಕೂಡಿಸ್ರಿ 7, 7 6 ಕೂಡಿಸಿದ್ರೆ 13, 13ಕ್ಕೆ 1 ಕೂಡಿಸಿದ್ರೆ 14. ನಿಮ್ಗೆ ಹೆಂಗ್ ಅನುಕೂಲ ತಗೊಂಡ್ರಿ. ಇಲ್ಲ ಸರ್ ಹಿಂಗ ಬಹಳ ಕಷ್ಟ ಆಗ್ತದೆ, ಬಹಳ ಸಿಂಪಲ್ ಕೂಡಿಸ್ರಿ. 6 2 ಕೂಡಿಸ್ರಿ 8, 8ಕ್ಕೆ 1 ಕೂಡಿಸ್ರಿ 19, 19ಕ್ಕೆ ಸಾರಿ 6 8 ಸಾರಿ 6 2 8, 8ಕ್ಕೆ 1 ಕೂಡಿಸ್ರಿ 9. ಆ 9ಕ್ಕೆ 5 ಕೂಡಿಸ್ರಿ ಸಿಂಪಲ್ ಆಗಿ. 9ಕ್ಕೆ 5 10 11 12 13 14. ಒಟ್ಟು ನಮ್ಮಲ್ಲಿ 14 ಬರ್ತದ. ಸೊ ಇಲ್ಲಿ ಬರ್ತಕ್ಕಂಥ 4 ಬಿಡಿ ಸ್ಥಾನಗಳನ್ನ ಕೆಳಗಡೆ, ಕ್ಯಾರಿ ಪಕ್ಕದಲ್ಲಿ. ನೆಕ್ಸ್ಟ್ ಬರ್ರಿ 2 0 2 2 1 3, 3ಕ್ಕೆ 1 ಕೂಡಿಸ್ರಿ 4. ಒಟ್ಟಲ್ಲಿ 4. ಉತ್ತರ ನೋಡ್ರಿ 44,359 ನಮ್ಮ ಮೊತ್ತವಾಗಿರುತ್ತದೆ. ಸರಿಯಾಗಿ ತಿಳಿತಲ್ವಾ ಮಕ್ಕಳೇ? ಇದನ್ನು ಮೊತ್ತ ಅಂತ ಕರಿತೀವಿ. ಬನ್ನಿ ಇನ್ನು ಒಂದು ಪ್ರಶ್ನೆ ಇದೆ, ಅದನ್ನು ನಾವು ಮುಗಿಸೋಣ. ಬಹಳ ಸಿಂಪಲ್ ಆಗಿ ಬಹಳ ಅಚ್ಚುಕಟ್ಟಾಗಿ ಕಳಿಸ್ತೀನಿ. ಸರಿಯಾಗಿ ಎಲ್ಲರೂ ಗಮನ ಕೊಟ್ಟು ಕೇಳಬೇಕಿಲ್ಲಿ.
ನಿಮ್ಮ ಲಕ್ಷ್ಯ ಎಲ್ಲಿಗೆ ಹೋಗ್ಬಾರ್ದ್ರಿ, ಎಲ್ಲ ಪ್ರತಿಯೊಬ್ರು ಚಂದ ಕಲಿಬಹುದು. ನೀವೇ ಸ್ವತಃ ಇದು ನನ್ನ ಕ್ಲಾಸ್ ಕೇಳಿದ್ಮೇಲೆ ನಿಮ್ ತಮ್ಮನವರಿಗೆ ಈ ರೀತಿ ಟ್ರಿಕ್ ಹೇಳ್ಕೊಡ್ರಿ. ಚಂದ ಎಣಿಸ್ಬೇಕು, ಫಸ್ಟ್ ಕೂಡ್ಸೋ ಲೆಕ್ಕದಾಗ ಕಡಿಮೆ ಸಂಖ್ಯೆ ಇದ್ರೆ ಮೊದಲು ಸಮ ಮಾಡ್ಕೋಕಂತ ನೀವೇ ಹೇಳ್ಕೊಡ್ತೀನಿ. ಸ್ವತಃ ನೀವೇ ಪುಸ್ತಕ ಇಟ್ಕೊಂಡು ಬರೋ ಚಂದ ಹೇಳ್ಕೊಡ್ರಿ. ನೋಡ್ರಿ ಸರ್ ಬರ್ರಿ ಇದನ್ನ ಎಣಸಂಬ್ರಿ. ಈಗ 1 2 3 4 5 ಒಟ್ಟಿಲ್ಲ 5 ಅದಾವ. 1 2 3 4 5 ಇಲ್ಲಿನೂ 5 ಅದಾವ. ಇಲ್ಲಿಗೆ 5 ಇದ್ ಬಿಟ್ರೆ ಮುಗಿ ತಮ್ಮ ಕೆಲಸ. 1 2 3 4 ಓ ಇಲ್ಲಿ 4 ಅದಾವ. ಈಗ ಏನ್ ಮಾಡೋಕ್ ಕಂಪಲ್ಸರಿ 5 ಮಾಡೋಕ್ ನೋಡ್ರಿ. ಅಂದ್ರೆ ಮೊದಲು 1 0 ಕೊಟ್ಟು ಬಿಟ್ರೆ ಈಗ 5 5 5 ಇದಾವ. ಹಚ್ಕೊಳಕೇನೇ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಎಲ್ಲಾ ಸ್ಥಾನ ಸಮ ಆಗ್ಬಿಟ್ಟು. ಇಲ್ಲ ಇದೆ ಇಲ್ಲ ಇದೆ ಇಲ್ಲ ಕರೆಕ್ಟ್ ಕ್ಲೀನ್ ಚಂಬರಿ. ಫಸ್ಟ್ ಐತೆ 25,230 ಅಂದ್ರೆ 2 5 2 3 6 ನೋಡಿ ಕರೆಕ್ಟ್ ಕ್ಲೀನ್ 5 ಬಿಡ್ರಿ. ನೆಕ್ಸ್ಟ್ ಅದ್ರ ಕಡೆ ಕರೆಕ್ಟ್ ಬರ್ಬಿಡಬೇಕು. 3 4 5 0 5 34,051 3 4 0 5 1 ನೋಡ್ರಿ ಕರೆಕ್ಟ್ ಅದ್ರ ಕೆಳಗೆ ನೆಕ್ಸ್ಟ್ ಪಾಯಿಂಟ್ ಟು ಪಾಯಿಂಟ್ ನಂಬರ್ ಕೆಳಗೆ ನಂಬರ್ ಇರ್ಬೇಕು. ನೆಕ್ಸ್ಟ್ 8,367 ಫಸ್ಟ್ 0 ಹಚ್ಚ್ರಿ. 0 8 3 6 8 ಸೊ ಬನ್ನಿ ಈಗ ಕುಡ್ಸಂಬ್ರಿ. ಏನ್ ನೋಡಂಬ್ರಿ ಕರೆಕ್ಟ್ ಕ್ಲೀನ್ ಆಗಿ ಕುಡ್ಸಂಬ್ರಿ. 8ಕ್ಕೆ 6 ಕೂಡಿಸ್ರಿ 14, 14ಕ್ಕೆ 1 ಕೂಡಿಸ್ರಿ 15. ಈ 5 ಬಿಡಿಸ್ತಂದ್ರ ಸಂಖ್ಯೆ ಇಲ್ಲಿ ಉಳಿದಿದ್ 1 ಇಲ್ಲಿ ಪಕ್ಕದ ನಮ್ಮ ಹೌದಲ್ವಾ. ನೆಕ್ಸ್ಟ್ 5 3 8 8ಕ್ಕೆ 1 ಕೂಡಿಸ್ರಿ 9, 9ಕ್ಕೆ 6 ಕೂಡಿಸ್ರಿ 9ಕ್ಕೆ 6 ಕೂಡಿಸ್ಬೇಕ ಬರೀ ಕೈಯಾಗ ತಗೊಂಡಿದ್ವಿ. 9ಕ್ಕೆ 1 ಕೂಡಿಸಿ 10, 10ಕ್ಕೆ ಉಳಿದಂತ 5 ಕೂಡಿಸಿ 15, 15ರ ಮತ್ತೆ ಸೇಮ್ ಬಿಡಿಸ್ತಂದ್ರ 5 ಇಲ್ಲಿ ಉಳಿಕಿದ್ 1 ಇಲ್ಲಿ ಹೌದಲ್ವಾ. ಹೌದು. ನೆಕ್ಸ್ಟ್ 2 3 5, 5ಕ್ಕೆ 0 ಕೂಡಿಸ್ರಿ 5 ಇರ್ತ 5 1 6 ನೋಡ್ರಿ ಎಷ್ಟು ಸಿಂಪಲ್ ಅದ. ಇಲ್ಲ 3 1 4 4 2 ಕೂಡಿಸಿ 6. ನೆಕ್ಸ್ಟ್ ಬರ್ರಿ 8 4 12, 12 ಕೈ ಸೇರಿಸಿದ್ರೆ 13 ಕೈ ಸೇರಿಸಿದ್ರೆ 13 14 15 16 17 ಬಿಡಿ ಸ್ಥಾನದಾಗ ಸಂಖ್ಯೆ 7 ಉಳಿಕಿದ್ 1 ಇಲ್ಲಿ ಬರ್ರಿ. ನೆಕ್ಸ್ಟ್ ನೋಡ್ರಿ 2 3 5, 5ಕ್ಕೆ 0 ಕೂಡಿಸ್ರಿ 5, 5ಕ್ಕೆ 1 ಕೂಡಿಸ್ರಿ 6. ಆದ್ದರಿಂದ ನಮ್ಮ ಉತ್ತರ 67,655. ಇದು ಬಹಳ ಸಿಂಪಲ್ ಆದ ಮೆಥಡ್. ಸರಿಯಾಗಿ ನೆನಪಿರ್ಲಿ. 0 ಕೊಡೋದ್ ಮಾತ್ರ ಮರಿಬೇಡ್ರಿ. ಎಲ್ಲಿ ಕಡಿಮೆ ಸಂಖ್ಯೆ ಇರ್ಲಿ, ಜಾಸ್ತಿ ಇದ್ರೆ ಜಾಸ್ತಿ ಇದ್ರೆ ಕಡಿಮೆ ಇರ್ತಕ್ಕಂಥ ಸಂಖ್ಯೆಗಳು 0 ಕೊಡ್ರಿ. ಕಡಿಮೆ ಇದ್ರೆ ನೋಡ್ರಿ ಜಾಸ್ತಿ ಇದ್ರೆ ಕಡಿಮೆ ಸಂಖ್ಯೆ, ಜಾಸ್ತಿ ಇದ್ರೆ ಕಡಿಮೆ ಇದ್ರೆ ಜಾಸ್ತಿ ಸಂಖ್ಯೆ 0 ಕೊಡ್ರಿ. ಒಟ್ಟ ಸಮ ಮಾಡ್ಕೊಡ್ರಿ ಕರೆಕ್ಟ್ ಆಗಿ ಕ್ಲೀನ್ ಆಗಿ. ಒಟ್ಟ ಏನ್ ಮಾಡ್ಬಿಡ್ರಿ ಒಟ್ಟ ಕಡೆ ಎಲ್ಲ ಕಡೆಗೆ 5 ಇದ್ರೆ 5 5, 4 ಇದ್ರೆ 4 4, 3 ಇದ್ರೆ 3 3 ಆ ರೀತಿ ಗರಿಷ್ಠ ಇದ್ದದ ಕಡೆ ಉಳಿದ ಕಡೆ 0 ಹಾಕಿ ಗರಿಷ್ಠ ಮಾಡ್ಕೊಳ್ರಿ. ಬನ್ನಿ ನೆಕ್ಸ್ಟ್ ರೋಮನ್ ಅಂಕಿ 3. ಈಗ ಬಿಡಿಸ್ತಕ್ಕಂಥ ಸಂಖ್ಯೆಗಳು ನಾವ್ ಏನ್ ಮಾಡಿದ್ವಿ, ವಾಕ್ಯ ರಹಿತ ಪ್ರಶ್ನೆಗಳನ್ನ ಬಿಡಿಸಿದ್ವಿ. ಈಗ ವಾಕ್ಯ ಸಹಿತ ಇರ್ತಕ್ಕ ಪ್ರಶ್ನೆಗಳನ್ನ ನಾವು ಮಾಡ್ತಗೋಣ. ಇಲ್ಲೊಂದು 5 ಪ್ರಶ್ನೆಗಳಿವೆ. ವಾಕ್ಯ ಸಹಿತ ಸರಿಯಾಗಿ ಗಮನ ಕೊಡ್ಬೇಕು. ಏನಿದೆ ಪ್ರಶ್ನೆ ಒಳಗ ಸರಿಯಾಗಿ ನಾವು ಲೆಕ್ಕ ಬಿಡಿಸ್ಬಿಟ್ರೆ ಮುಗ್ದೋಯ್ತು. ಬರ್ರಿ ಸರಿಯಾಗಿ ನೋಡ್ರಿ, ಎಲ್ಲ ಕರೆಕ್ಟ್ ಕಾಣಕೈತಲ್ರಿ. ಮೊದಲನೇ ಪ್ರಶ್ನೆ ಬರ್ರಿ. ಮೊದಲನೇ ಪ್ರಶ್ನೆ ಸರಿಯಾಗಿ ಹೋದ್ಮೇಲೆ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ 26,759 ಸಸಿಗಳಿವೆ. ನೋಡ್ರಿ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅಂದ್ರೆ ಒಂದು ಅರಣ್ಯ ಪ್ರದೇಶ ಅಂತ ರಕ್ಷಣೆ ಒಳಗಿರ್ತಕ್ಕಂಥ ಅರಣ್ಯ ಪ್ರದೇಶ 26,759 ಸಸಿಗಳಿವೆ. ವನ ಮಹೋತ್ಸವ ಸಮಯದಲ್ಲಿ 13,842 ಸಸಿಗಳನ್ನು ನೆಡಲಾಯಿತು. ಅಂದ್ರೆ ಇಲ್ಲೊಂದು ವನ ಮಹೋತ್ಸವ ಅಂತ ಮಾಡ್ತಾರೆ ಅರಣ್ಯದಲ್ಲಿ. ಅವುಗಳನ್ನ ನಾವು ರಕ್ಷಿಸೋಕ್ಕೋಸ್ಕರ ರಕ್ಷಣೆ ಮಾಡೋಕ್ಕೋಸ್ಕರ ಒಂದು ವನ ಮಹೋತ್ಸವ ಅಂತ ಉತ್ಸವಗಳನ್ನು ಮಾಡ್ತಾರೆ. ಅವಾಗ 13,842 ಸಸಿಗಳನ್ನು ನೆಡಲಾಯಿತಂತ. ಹಾಗಾದರೆ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳಿವೆ ಅಂದ್ರೆ ಮೊದಲು ಎಷ್ಟಿದ್ವು 26,759. ನಂತರ ಎಷ್ಟು ಹೊಸದಾಗಿ ಸಸಿಗಳನ್ನ ಏನ್ ಮಾಡಿದ್ರು, ನೆಡದು ನಾಟಿ ಮಾಡಿದ್ರು, ಬೆಳೆದ್ರು. ಹಾಗಾದ್ರೆ ಈ ಒಟ್ಟು ಎಷ್ಟಿದಾವ ನೋಡಂಬರಿ. ಫಸ್ಟ್ ಇದು ಒಟ್ಟು ಎಷ್ಟು ಸಸಿಗಳಿವೆ ಕೂಡ್ಸೋ ಲೆಕ್ಕನೆ. ಒಟ್ಟು ಅಂದ್ರೆ ಮೊದಲು ಎಷ್ಟಿದ್ವು, ನೆಕ್ಸ್ಟ್ ಇಷ್ಟು ಹಚ್ಚಿದ್ರು, ಎಷ್ಟಾದ್ರು ಬರೀ ಕೂಡ್ಸೋ ಲೆಕ್ಕ ಇದ್ರು. ಸರಿಯಾಗಿ ನಾನು ಈಗ್ಲಾಗ್ಲೇ ಹೇಳಿದೀನಿ. ಎಣಸ್ರಿ ಮೊದಲು 1 2 3 4 5 ಇಲ್ಲಿನೂ 5 ಸ್ಥಾನ ಅದಾವ. 1 2 3 4 5 ಇಲ್ಲಿನೂ 5 ಸ್ಥಾನ ಆರಾಮ್ಸಿ ಕೂಡ್ಸೋ ಟೇಬಲ್ ಅಮ್ಮಲ ಬರೀ ಬರ್ತಾರಲ್ಲಿ 2 6 7 5 9 ಅದೇ ರೀತಿ ಇದನ್ನು ಕರೆಕ್ಟ್ ಬರೀ 1 3 8 ನೆಕ್ಸ್ಟ್ 4 2 ಕರೆಕ್ಟ್ ಆಗಿ ಕೂಡಿಸ್ಬೇಕು ನೋಡ್ರಿ. 9ಕ್ಕೆ 2 ಕೂಡಿಸ್ರಿ 11 ಆಗತ್ತೆ. ಇಲ್ಲಿ 1 ಇಲ್ಲಿ 1 ಬಿಡಿ ಸ್ಥಾನದಲ್ಲಿರ್ತಕ್ಕಂಥ 1 ಕೆಳಗಡೆ
10 ಅಂದ್ರೆ ನೆಕ್ಸ್ಟ್ 5ಕ್ಕೆ 4 ಕೂಡಿಸಿದ್ರೆ 9, 9ಕ್ಕೆ 1 ಕೂಡಿಸಿದ್ರೆ 10, 10 ಇರ್ತಕ್ಕಂಥ ಬಿಡಿಸ್ತಾರ 0 ಇಲ್ಲಿ 1 ಇಲ್ಲಿ ನೋಡ್ರಿ. 8ಕ್ಕೆ 1 ಕೂಡಿಸಿದ್ರೆ 9, 9ಕ್ಕೆ 7 ಕೂಡಿಸಿದ್ರೆ 16, 16 ಒಳಗ 6 ಕೆಳಗಡೆ 1 ಇಲ್ಲಿ. ನೆಕ್ಸ್ಟ್ ನೋಡ್ರಿ 6, 3, 9, 9ಕ್ಕೆ 1 ಸೇರಿಸಿದ್ರೆ 10, 10 ಇಲ್ಲಿ 1 0 ಇಲ್ಲಿ 1, 2, 3, 4 ಅಂದ್ರೆ 2ಕ್ಕೆ 1 ಕೂಡಿಸಿದ್ರೆ 3, 3ಕ್ಕೆ 1 ಕೂಡಿಸಿದ್ರೆ 4. ಒಟ್ಟಿನಲ್ಲಿ 40,601 ಸಸಿಗಳು. ಒಟ್ಟು ಎಷ್ಟು ಸಸಿ ಅಂದ್ರೆ ಆ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಸಸಿಗಳ ಸಂಖ್ಯೆ 40,601 ಸಸಿಗಳಿವೆ. ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಬಹಳ ಸಿಂಪಲ್ ಆಗಿ ನೀವು ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಕೌಂಟ್ ಮಾಡೋದು, ನಾನು ಹೇಳ್ದಂಗೆ ಎಣಿಸ್ಬಿಟ್ರೆ ಸಾಕು. ಬನ್ನಿ ಮುಂದಿನ ಪ್ರಶ್ನೆ ನಾವು ನೋಡೋಣ. ನೋಡಮ್ಮ, 2ನೇ ಪ್ರಶ್ನೆ ಐತೆ, ಹಾಲಿನ ಸಹಕಾರಿ ಸಂಘವು ಏನೈತೆ, ಅಲ್ಲೊಂದು ಸಂಘ ಐತಂತ ನೋಡ್ರಿ. ನೀವು ನೋಡಿರ್ತೀರಿ ಬಹಳ ಸಂಘಗಳಿರ್ತಾವ ಈಗಿನ ಕಾಲದಲ್ಲಿ ಅಂತೂ. ಬನ್ನಿ, ಹಾಲಿನ ಸಹಕಾರಿ ಸಂಘವು ರೈತರಿಂದ 15,209 ಲೀಟರ್ ಹಾಲನ್ನು ಮೊದಲ ವಾರದಲ್ಲಿ, ಅಂದ್ರೆ ನೆಕ್ಸ್ಟ್ ಇಷ್ಟು ಲೀಟರ್ ಹಾಲನ್ನು ಮೊದಲ ವಾರದಲ್ಲಿ ಮತ್ತು ಅದರ ಮುಂದಿನ ವಾರದಲ್ಲಿ, ನೆಕ್ಸ್ಟ್ ಅದರ ತದನಂತರ ಬರ್ತಕ್ಕಂಥ ವಾರದಲ್ಲಿ 16,826 ಲೀಟರ್ ಹಾಲನ್ನು ಸಂಗ್ರಹಿಸಿತು. ಸಂಗ್ರಹಿಸಲು ಕೂಡ್ಸೋದು. ಮೊದಲ ವಾರದಾಗ ಇಷ್ಟ ಹಾಲನ್ನ ಇಸ್ಕೊಂಡ್ಬಿಟ್ರಂತ, ಅಂದ್ರೆ ಎಲ್ಲಾರು ರೈತರ ಕಡೆ ಏನ್ ಮಾಡಿದ್ರು, ಸಂಗ್ರಹಣೆ ಮಾಡಿದ್ರು. ನೀನ್ ಕೊಡಪ್ಪ, ನೀ ಸ್ವಲ್ಪ ಕೊಡಪ್ಪ, ನೀನ್ 5 ಲೀಟರ್ ಕೊಡು, ನೀ 6 ಲೀಟರ್ ಕೊಡು, ಇದ್ರಂಗೆ ಏನ್ ಮಾಡಿದ ಒಟ್ಟು ಗೂಡಿಸಿ ಇಷ್ಟು ಹಾಲನ್ನು ಮೊದಲನೇ ವಾರದಲ್ಲಿ, ತದನಂತರ 2ನೇ ವಾರದಲ್ಲಿ ಸಹ ಮತ್ತೆ ಒಟ್ಟು ಗೂಡಿಸಿದ್ರಂತ ಇಷ್ಟೊಂದು ಹಾಲನ್ನು. ಈಗ ಹಾಲಿನ ಸಹಕಾರಿ ಸಂಘವು ರೈತರಿಂದ ಒಟ್ಟು ಎಷ್ಟು ಲೀಟರ್ ಹಾಲನ್ನು ಸಂಗ್ರಹಿಸಿದೆ? ಎಷ್ಟು ಮೊದಲನೇ ವಾರದ ಸಂಗ್ರಹಿಸಿದ ಹಾಲು ಐತೆ 15,209. ಅದೇ ರೀತಿ 2ನೇ ವಾರದಲ್ಲಿ ಸಂಗ್ರಹಿಸಿದ ಹಾಲು ಎಷ್ಟು? 16,820. ಹಾಗಾದ್ರೆ ಒಟ್ಟು ಸಂಗ್ರಹಿಸಲಾದ ಹಾಲು ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ರು. ನೋಡ್ರಿ, ನಾನು ಇದನ್ನು ಕೂಡ್ಸೋ ಲೆಕ್ಕನೆ, ಯಾಕಂದ್ರೆ ಒಟ್ಟು ಎಷ್ಟು ಲೀಟರ್ ಸಂಗ್ರಹಿಸಿದೆ ಅಂತ ಕೇಳ್ತಿದ್ದಾರೆ. ಬಟ್ ಏನ್ ಮಾಡೋದು, ಫಸ್ಟ್ ಕೂಡಿಸ್ಬೇಕು. 1, 2, 3, 4, 5 ಎಣಿಸ್ಬೇಕು. 5 ಅಂಕಿ ಅದಾವ ಇಲ್ಲಿ ಸಹ ನೋಡಮ್ರಿ. 1, 2, 3, 4, 5 ಇಲ್ಲಿನೂ 5 ಅಂಕಿ ಅದಾವ, ಇಲ್ಲಿನೂ 5 ಅಂಕಿ, ಅಲ್ಲಿನೂ 5 ಅಂಕಿ ಅದ. ಆರಾಮ್ಸ ಒಂದ್ರ ಕೆಳಗೆ ಒಂದ್ ಸರಿಯಾಗಿ ಮಾಡ್ಕೊಂಡು ಕೂಡ್ಸಮ್ರಿ. ಸೊ ಬರ್ರಿ, ಏನಿಲ್ಲ ಫಸ್ಟ್ ಬರ್ಕೋಬೇಕು. ಈಗ ಕರೆಕ್ಟ್ ಆಗಿ 1, 5, 2, 0, 9 ಹೇಳಿ. ನೆಕ್ಸ್ಟ್ ಅದ್ರ ಕೆಳಗಡೆ ಕರೆಕ್ಟ್ 16,826 ಇದು ಮೊದಲ ವಾರದಲ್ಲಿ ಸಂಗ್ರಹಿಸಲಾದ ಹಾಲು. ನೆಕ್ಸ್ಟ್ 2ನೇದು 16,826. ನೋಡ್ರಿ, ನಾನು ಕರೆಕ್ಟ್ ಅದ್ರ ಕೆಳಗೆ ಬರ್ತೀನಿ. ಈಗ ಏನ್ ಮಾಡ್ತೀನಿ, ಒಟ್ಟಿನಲ್ಲಿ ಏನ್ ಮಾಡ್ತೀನಿ, ಕೂಡಿಸ್ಬಿಡ್ತೀನಿ. ಟೋಟಲಿ ಆಗಿ ಕೂಡಿಸ್ತೀನಿ. ಈಗ ಬನ್ನಿ, 9ಕ್ಕೆ 6 ಕೂಡಿಸಿದ್ರೆ 15. 15 ಬಿಡಿಸ್ತಾನ, 5 ಇಲ್ಲಿ ಬರ್ತೈತಿ, ನೆಕ್ಸ್ಟ್ ಇಲ್ಲಿ 1 ಬರ್ತೈತಿ. ಸೊ ನೋಡ್ರಿ, ನೆಕ್ಸ್ಟ್ 2ಕ್ಕೆ 1 ಕೂಡಿಸಿದ್ರೆ 3, 3ಕ್ಕೆ 0 ಕೂಡಿಸಿದ್ರೆ ಒಟ್ಟ ಬೆಲೆ ಚೇಂಜ್ ಆಗೋದಲ್ಲ, ಹಾಗಾಗಿ 3. ನೆಕ್ಸ್ಟ್ 8ಕ್ಕೆ 2 ಕೂಡಿಸಿದ್ರೆ 10, ಇಲ್ಲೊಂದು 0, ಇಲ್ಲೊಂದು ಕ್ಯಾರಿ, ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ 0 ಇರ್ತಕ್ಕಂಥ 0 ಕೆಳ ಬರೀರಿ. ಇನ್ನು ಉಳಿದ ಸಾರಿ ಪಕ್ಕದಲ್ಲಿ. ಈಗ ನೋಡ್ರಿ, 5ಕ್ಕೆ ಈ 1 ಕೂಡಿಸಿದ್ರೆ 6, 6ಕ್ಕೆ 6 ಕೂಡಿಸಿದ್ರೆ ಡಬಲ್, 6 2 12 ಆಗಿ 6 6 12 ಆಯ್ತು. ಇಲ್ಲಿ 2, ಇಲ್ಲೊಂದು, ಈ 1, ಈ 1, ಈ 1, ಒಟ್ಟು 1 1 1 3. ಟೋಟಲ್ ಆಗಿ ಆ ಹಾಲಿನ ಸಹಕಾರಿ ಸಂಘವು ರೈತರಿಂದ ಸಂಗ್ರಹಿಸಲಾದ ಒಟ್ಟು 2 ವಾರದ ಸಂಗ್ರಹಿಸಿದ ಹಾಲಿನ ಪ್ರಮಾಣ ಎಷ್ಟಪ್ಪ ಅಂದ್ರೆ 32,035 ಲೀಟರ್ ಹಾಲನ್ನು ಸಂಗ್ರಹಣ ಮಾಡೈತೆ ನೋಡ್ರಿ. ಯಾವುದು? ಆ ಸಹಕಾರಿ ಸಂಘವು ರೈತರಿಂದ ಏನ್ ಮಾಡಿದೆ, ಸಂಗ್ರಹಿಸಲಾದ ಹಾಲಿನ ಪ್ರಮಾಣ. ಇಷ್ಟು ಬಹಳ ಸಿಂಪಲ್ ಆಗಿ ನಾನು ಹೇಳ್ತಿದ್ದೀನಿ. ಒಟ್ಟಿದು ಕೂಡ್ಸೋ ಲೆಕ್ಕ, ಒಟ್ಟ ವಾಕ್ಯ ಐತೆ ಅಂದ್ರೆ ಗಾಬರಿ ಆಗ್ಬಾರ್ದು, ಸರಿಯಾಗಿ ಎಣಿಸ್ಬೇಕು. ಒಟ್ಟು ಐತೆ ಕೂಡ್ಸಕ್ ಹೇಳ್ಯಾರ, ಕರೆಕ್ಟ್ ಆಗಿ ಕೌಂಟ್ ಮಾಡ್ಬೇಕು, ಕರೆಕ್ಟ್ ಒಂದ್ರ ಕೆಳ ಒಂದ್ ಬರಿಬೇಕು, ಕೂಡ್ಸ್ಬಿಡ್ಬೇಕು. ಬನ್ನಿ ಅದೇ ರೀತಿ 3ನೇ ಪ್ರಶ್ನೆ ಮಾಡೋಣ. ಏನೈತೆ 3ನೇ ಪ್ರಶ್ನೆ, ಸರಿಯಾಗಿ ಗಮನ. ಭಾರತೀಯ ಕ್ರಿಕೆಟ್ ಕ್ರೀಡಾಪಟು ಟೆಸ್ಟ್ ಪಂದ್ಯಗಳಲ್ಲಿ 14,025 ರನ್ಗಳನ್ನು ಹಾಗೂ ಒಂದು ದಿನದ ಪಂದ್ಯಗಳಲ್ಲಿ 15,759 ರನ್ಗಳನ್ನು ಗಳಿಸಿದ್ದಾನೆ. ಯಾರು? ಭಾರತೀಯ ಕ್ರಿಕೆಟ್ ಕ್ರೀಡಾಪಟು, ಒಬ್ಬ ಪ್ಲೇಯರ್, ಒಬ್ಬ ಕ್ರಿಕೆಟ್ ಪ್ಲೇಯರ್. ನಾವ್ ಯಾರನ್ನ ತಗೋರಿ, ಎಂತೆಂತ ಪ್ಲೇಯರ್ಸ್ ನಮ್ಗೆ ಗೊತ್ತಿದೆ. ನಾವ್ ವಿರಾಟ್ ಕೊಹ್ಲಿ ಅಂತ ಅನ್ಕೊಟ್ರು, ಒಬ್ಬ ಮಹಾನ್ ಲೆಜೆಂಡ್ ಪ್ಲೇಯರ್ ಅವ. ಏನ್ ಮಾಡ್ತಾನ, ಕ್ರಿಕೆಟ್ ಕ್ರೀಡಾಪಟು ಟೆಸ್ಟ್ ಪಂದ್ಯದಾಗ ಏನ್ ಮಾಡ್ತಾನ, ಒಟ್ಟಾರೆಯಾಗಿ 14,025 ರನ್ಗಳನ್ನ ಹಾಗೂ ಜಸ್ಟ್ ಇಮ್ಯಾಜಿನ್ ಮಾಡಕತ್ತೀವಿ, ಜಸ್ಟ್ ಅನ್ಕೊಳಕತ್ತೀವಿ. ಹಾಗೂ ಒಂದು ದಿನದ ಪಂದ್ಯ ಅಂದ್ರೆ ಇದು ಒನ್ ಡೇ ಇಂಟರ್ನ್ಯಾಷನಲ್ ಅಂತಾನೆ, ಇದಕ್ಕೆ ಟೆಸ್ಟ್ ಕ್ರಿಕೆಟ್ ಅಂತಾರೆ. ಇದರಲ್ಲಿ 15,759 ರನ್ಗಳನ್ನು ಗಳಿಸಿದ್ದಾನೆ. ಅವನು ಗಳಿಸಿದ ಒಟ್ಟು ರನ್ಗಳನ್ನು ಕಂಡು ಹಿಡಿಯಿರಿ. ಒಬ್ಬ ಪ್ಲೇಯರ್ ಏನ್ ಮಾಡ್ತಾನ, ಒಟ್ಟಿಲಿ 3 ಫಾರ್ಮೆಟ್ ಬರ್ತಾವ್ರಿ. ಒಂದು ಟೆಸ್ಟ್ ಕ್ರಿಕೆಟ್, ಒಂದು ಒನ್ ಡೇ ಕ್ರಿಕೆಟ್, ಅದೇ ರೀತಿ T20 ಕ್ರಿಕೆಟ್ ಅಂತ. ಸೊ ಇಲ್ಲಿ
ಟೆಸ್ಟ್ ಕ್ರಿಕೆಟ್ ನಲ್ಲಿ ಇಷ್ಟು ರನ್ಗಳನ್ನು ಸಂಗ್ರಹಿಸಿದರೆ, ಒನ್ ಡೇ ಕ್ರಿಕೆಟ್ ನಲ್ಲಿ ಇಷ್ಟು ಒಂದಿನದ ಪಂದ್ಯಗಳಲ್ಲಿ ಇಷ್ಟನ್ನು ರನ್ಗಳನ್ನು ಸಂಗ್ರಹಿಸಿದ್ದಾನೆ ಅಂದ್ರೆ ಗಳಿಸಿದ್ದಾನೆ. ಹಾಗಾದ್ರೆ ಒಟ್ಟು ರನ್ಗಳನ್ನ ಕಂಡಿಡಿ ಅಂತ ಹೇಳಕತ್ತಾರೆ. ಬನ್ನಿ ಅದನ್ನ ಏನ್ ಮಾಡ್ಬೇಕು, ಮತ್ತೆ ನಾವು ವಾಪಸ್ ಕೌಂಟಿಗೆ ಹೋಗ್ಬೇಕು, ಸರಿಯಾಗಿ ಕೌಂಟ್ ಮಾಡ್ಬೇಕು. 2 ಸಂಬರಿ 1 2 3 4 5 ಅಂದ್ರೆ ಒಟ್ಟು 5 ಸ್ಥಾನಗಳು. ಮತ್ತೆ ಬರ್ರಿ 1 2 3 4 5 ಒಟ್ಟು 5 ಅಂದ್ರೆ 2 ಸಮನಾಗಿದೆ. ಆರಾಮ್ ಒಂದ್ರ ಕೆಳಗೆ ಕರೆಕ್ಟ್ ಆಗಿ ಹಚ್ಬಿಡ್ರಿ, ಪ್ರಾಬ್ಲಮ್ ಆಗಲ್ಲ. 1 4 0 2 5 ನೋಡ್ರಿ ಕರೆಕ್ಟ್ ಆಗಿ ಹೆಂಗ್ ಬರ್ತೀವಿ. ಅದೇ ರೀತಿ 15,750 ಕರೆಕ್ಟ್ ಬರ್ರಿ. 1 5 7 5 9 ಕರೆಕ್ಟ್ ಆಗಿ ಹಚ್ಬೇಕು. ಸರಿಯಾಗಿ ಕರೆಕ್ಟ್ ಕ್ಲೀನ್ ಆಗಿ ಬರ್ಕೊಡೋ ನೋಡ್ರಿ, ಕೂಡಿಸ್ಬೇಕು ಒಟ್ಟು ರನ್ಗಳು. 9ಕ್ಕೆ 5 ಕೂಡಿಸ್ರಿ, 9ಕ್ಕೆ 5 14, ಬಿಡಿ ಸ್ಥಾನದಾಗಿರೋ ಸಂಖ್ಯೆ 4, ಉಳಿದ ಸಂಖ್ಯೆ 1. ನೆಕ್ಸ್ಟ್ 2ಕ್ಕೆ 5 ಅಂದ್ರೆ 5ಕ್ಕೆ 2 ಕೂಡಿಸ್ರಿ, 7 7ಕ್ಕೆ 1 ಕೂಡಿಸ್ರಿ 8. ನೆಕ್ಸ್ಟ್ 7 0 7, 5ಕ್ಕೆ 4 ಕೂಡಿಸ್ರೆ 9, 1 1 2. ಒಟ್ಟಾರೆಯಾಗಿ 29,784 ರನ್ಗಳನ್ನು ಏನ್ ಮಾಡಿದರೆ ಆ ಭಾರತೀಯ ಕ್ರಿಕೆಟ್ ಕ್ರೀಡಾಪಟು ಆ 2 ಪಂದ್ಯಗಳಲ್ಲಿ, ಒಂದು ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಹಾಗೂ ಒಂದು ದಿನದ ಪಂದ್ಯಗಳಲ್ಲಿ, 2 ಪಂದ್ಯಗಳಲ್ಲಿ ಸೇರಿಸಿ ಒಟ್ಟಾರೆಯಾಗಿ ಅವರು 29,784 ರನ್ಗಳನ್ನ ಕಲೆ ಹಾಕಿದ್ದಾನೆ ಅಂತ ನಮ್ಮ ಉತ್ತರ ಈಗ ಹೇಳ್ತಾ ಇದೆ. ಬನ್ನಿ ಮುಂದಿನ ಪ್ರಶ್ನೆ ನಾವು ಚರ್ಚೆ ಮಾಡೋಣ. 3ನೇ ಪ್ರಶ್ನೆ ಏನ್ ಹೇಳ್ತೈತೆ, 3ದಾಯ್ತಾ. 4ನೇ ಪ್ರಶ್ನೆ ಏನ್ ಹೇಳಕಾಯ್ತು ನೋಡೋಣ. ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ 17,943 ಕನ್ನಡ ಭಾಷೆಯ ಪುಸ್ತಕಗಳು, 14,635 ಹಿಂದಿ ಭಾಷೆಯ ಪುಸ್ತಕಗಳು ಮತ್ತು 10,284 ಆಂಗ್ಲ ಭಾಷೆಯ ಪುಸ್ತಕಗಳು ಇವೆ. ಎಲ್ಲಾ ಭಾಷೆ ಒಟ್ಟು ಪುಸ್ತಕಗಳು ಎಷ್ಟು ಅಂತ ಕೇಳಿದ್ರೆ, ಒಂದು ಲೈಬ್ರರಿ, ಒಂದು ಸಾರ್ವಜನಿಕ ಗ್ರಂಥಾಲಯ, ಒಂದು ನಗರದಲ್ಲಿ ಅಂತ ಹೇಳ, ನಗರದ, ನಾವು ನಮ್ಮೂರಲ್ಲಿ ಹಳ್ಳಿಗಳಲ್ಲಿ ಆಗಿರ್ಬೋದು ಒಂದೊಂದು ಸಾರ್ವಜನಿಕ ಗ್ರಂಥಾಲಯ ಈ ಹೊಸದಾಗಿ ಕಟ್ಟಿದ್ದಾರೆ, ಮೊದಲು ಹಳೇದಿತ್ತು, ಈಗೆಲ್ಲ ನಗರದಲ್ಲಿ ಇಲ್ಲಿ ಕೊಟ್ಟರು. ಆ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಎಂತ ಪುಸ್ತಕಗಳು ಇರ್ತಾವ. ಆ ಗ್ರಂಥಾಲಯ ಅಂದ್ರೇನೆ ಪುಸ್ತಕದ ಮನೆ. ನೋಡ್ರಿ, ಗ್ರಂಥಾಲಯ, ಆಲಯ ಅಂದ್ರೆ ಮನೆ, ಗ್ರಂಥ ಅಂದ್ರೆ ಪುಸ್ತಕ. ಆ ಪುಸ್ತಕಗಳ ಮನೆಗೆ ನಾವು ಗ್ರಂಥಾಲಯ ಅಂತೀವಿ. ಅದರಲ್ಲಿ 17,943 ಕನ್ನಡ ಭಾಷೆಯ ಪುಸ್ತಕಗಳು ಬಂದಂತ. ಅದೇ ರೀತಿ 14,635 ಹಿಂದಿ ಭಾಷೆಯ ಪುಸ್ತಕಗಳದಂತ. ಅದೇ ರೀತಿ 10,284 ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಭಾಷೆ, ಆಂಗ್ಲ ಭಾಷೆಯ ಪುಸ್ತಕಗಳು ಇವೆ. ಹಾಗಾದ್ರೆ ಎಲ್ಲಾ ಭಾಷೆಯ ಒಟ್ಟು ಪುಸ್ತಕಗಳು ಎಷ್ಟು, ಒಟ್ಟು ಅಂತ ಬಂತ ಕೂಡಿಸ್ಬೇಕು, ಕೌಂಟ್ ಮಾಡ್ಬೇಕು, ಅಷ್ಟನ್ನು ಕೂಡಿಸ್ಬೇಕು. ಈ ಕೂಡಿಸೋ ಲೆಕ್ಕಂದ್ರೆ ಅರ್ಥ ಆದ ತಕ್ಷಣ ನಾವೇ ನೋಡ್ಬೇಕು, ಅಂಕಿಗಳನ್ನ ಕೌಂಟ್ ಮಾಡ್ಬೇಕು, ಎಷ್ಟೆಷ್ಟು ಸ್ಥಾನ ಹೊಂದಿದೆ ನೋಡ್ರಿ. 1 2 3 4 5 ಇಲ್ಲಿ 5 ಸ್ಥಾನ. ಅದೇ ರೀತಿ ನೋಡ್ರಿ 1 2 3 4 5 ಇಲ್ಲಿನೂ 5 ಸ್ಥಾನ. ಅಂದ್ರೆ ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು, ಇವ್ 5 ಇರ್ಬೇಕು. ಮತ್ತೆ ಇಲ್ಲಪ್ಪ ಅಂದ್ರೆ ಬೇರೆ ಇದ್ರೆ ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ಕರಿ, ಕಡಿಮೆ ಇದ್ರೆ ಕಡಿಮೆ ಮಾಡ್ತಾರೆ, ನೋಡ್ ಪ್ರಾಬ್ಲಮ್ ಇಲ್ಲ. 1 2 3 4 5 ಎಲ್ಲವೂ 5 ಸ್ಥಾನಗಳಿದ್ರೆ ಕರೆಕ್ಟ್ ಆಗಿ ಒಂದ್ರ ಕಡೆ ಕ್ಲೀನ್ ಆಗಿ ಹಚ್ಬಿಡ್ರಿ. ಫಸ್ಟ್ ಬರೀ 17,000 1 7 9 4 3 ಇದು ಮೊದಲನೇದು ಕನ್ನಡ ಭಾಷೆ ಪುಸ್ತಕ. ನೆಕ್ಸ್ಟ್ ಹಿಂದಿ ಭಾಷೆ ಶ್ಲವ 1 4 6 3 5 14,635. ನೆಕ್ಸ್ಟ್ ಆಂಗ್ಲ ಭಾಷೆ 10,284 1 0 2 8 4. ಒಟ್ಟಾರೆಯಾಗಿ ಎಲ್ಲವನ್ನ ಕೂಡಿಸ್ಬಿಟ್ರೆ ಒಟ್ಟಲ್ಲಿರ್ತಕ್ಕಂಥ ಗ್ರಂಥದಲ್ಲಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆ ನಮಗೆ ಅನ್ಸುತ್ತೆ ಸಿಗ್ತದ. ಕೂಡ್ಸಂಬ್ರಿ. 4ಕ್ಕೆ 5 ಕೂಡಿಸಿದ್ರೆ 9, 9ಕ್ಕೆ 3 ಕೂಡಿಸಿದ್ರೆ 12. ಬಂದಂತಹ 12 ಬಿಡಿ ಸಣ್ಣಗಿರ್ತಕ್ಕಂಥ 2 ಕೆಳಗಡೆ ಬರೀರಿ. ಈಗ ಉಳಿದಂತಹ ಒಂದನ್ನು ದಸ್ಕದಲ್ಲಿ ಕೊಡ್ರಿ. ಎಷ್ಟು ಪಕ್ಕದ ಸ್ಥಾನದಲ್ಲಿ ಕೊಡ್ಬೇಕು. ನೆಕ್ಸ್ಟ್ ನೋಡ್ರಿ, ಈಗ ಈ 4ಕ್ಕೆ 3 ಕೂಡಿಸ್ರಿ 7, ಆ 7ಕ್ಕೆ 1 ಕೂಡಿಸ್ರಿ 8, 8ಕ್ಕೆ 8 ಕೂಡಿಸ್ರಿ 16. ಸೇಮ್ ಟು ಸೇಮ್ 6 ಇಲ್ಲಿ 1 ಇಲ್ಲಿ ಬರೀ. ಈ 9 ಈ 1 ಕೂಡಿಸ್ರಿ 10, 10ಕ್ಕೆ 16, 16ಕ್ಕೆ 18. ಒಟ್ಟಲ್ಲಿ 18 ಆಗತ್ ನೋಡ್ರಿ. ಬಹಳ ಸಿಂಪಲ್, ಏನ್ ಮಾಡಿಲ್ಲ. 9 1 10 1 6 16 16 2 18. ನೆಕ್ಸ್ಟ್ 7 4 11, 11ಕ್ಕೆ 0 ಕೂಡಿಸಿದ್ರು 11, 11ಕ್ಕೆ 1 ಕೂಡಿಸಿದ್ರೆ 12. ನೆಕ್ಸ್ಟ್ ಅದೇ ರೀತಿ ಈ 1 2 3 4 ಒಂದನ್ನು 4 ಬರೆದ ಕೂಡಿಸಿದ್ರೆ 4 ಬರ್ತದೆ. ಒಟ್ಟಾರೆಯಾಗಿ ಆ ಗ್ರಂಥಾಲಯದಲ್ಲಿರ್ತಕ್ಕಂಥ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿರ್ತಕ್ಕಂಥ 3 ವಿಷಯದ ಪುಸ್ತಕಗಳು, ಕನ್ನಡ ಆಗಿರ್ಬೋದು, ಹಿಂದಿ, ಅದೇ ರೀತಿ ಆಂಗ್ಲ ಭಾಷೆಯ ಒಟ್ಟು ಪುಸ್ತಕಗಳ ಸಂಖ್ಯೆ 42,862 ಪುಸ್ತಕಗಳಿವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದಾಗಿದೆ. ಬನ್ನಿ ಕೊನೆಯ ಪ್ರಶ್ನೆ ಇದೆ. ವಿಧಾನಸಭೆಯ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಕ್ರಮವಾಗಿ 32,135,
29,048 ಮತ್ತು 4,951 ಮತಗಳನ್ನು ಪಡೆದರು. ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ, ಒಂದು ವಿಧಾನಸಭೆ ಅಂದ್ರೆ ಒಂದು ಎಲೆಕ್ಷನ್ ಅಂತ ಹೇಳಕತ್ತಾರ ಅವ್ರು. ಒಟ್ಟಾರೆ ಎಲೆಕ್ಷನ್ ಏನೈತೆ, ಎಲೆಕ್ಷನ್ ಅಲ್ಲಿ ಒಬ್ಬ ಸ್ಪರ್ಧಿಗಳು ಇರ್ತಾರೆ. ಎಲೆಕ್ಷನ್ ಅಂದ ತಕ್ಷಣ ಏನ್ ಮಾಡ್ತಾರ, ಸ್ಪರ್ಧಿಗಳು ಇರ್ತಾರೆ. ಬನ್ನಿ, ಕೊನೆಯ ಪ್ರಶ್ನೆ ಸರಿಯಾಗಿ ಮಾಡ್ಕೊಡ್ರಿ. ಎಲೆಕ್ಷನ್ ನಲ್ಲಿ, ಚುನಾವಣೆ ಅಂದ್ರೆ ಎಲೆಕ್ಷನ್, ಆದ್ರೆ 3 ಅಭ್ಯರ್ಥಿಗಳು ಇದಾರಂತೆ. ಆದ್ರೆ ಕ್ರಮವಾಗಿ ವೋಟ್ ಹಾಕೋದು, ನಾವು ವೋಟಿಂಗ್ ಹಾಕಿದೀವಿ ಮೊದಲ ಅಭ್ಯರ್ಥಿಗೆ 32,135, ಎರಡನೇ ಅಭ್ಯರ್ಥಿಗೆ 29,048, ಕೊನೆಯ ಅಭ್ಯರ್ಥಿ ಮೂರನೇ ಅಭ್ಯರ್ಥಿ 4,951 ಪಡೆದರು. ಹಾಗಾದ್ರೆ ಚುನಾವಣೆ ನಡೆದ ಒಟ್ಟು ಮತದಾನ, ಒಟ್ಟು ಅಂತ ಬಂದ ಕೂಡಿಸ್ಲೇಬೇಕು. ಕೂಡ್ಸಂಬರಿ, ಮೊದಲು ಕೌಂಟ್ ಮಾಡ್ಬೇಕಂತ ಹೇಳಿದೆ. ಫಸ್ಟ್ ಕೌಂಟ್ ಮಾಡಂಬರಿ. 1 2 3 4 5 ಒಟ್ಟು 5 ಸ್ಥಾನಗಳು. ಅದೇ ರೀತಿ ಇಲ್ಲಿ ನೋಡ್ರಿ, 1 2 3 4 5 ಇಲ್ಲಿನೂ 5 ಸ್ಥಾನಗಳು. ಇಲ್ಲಿ ನೋಡ್ರಿ 1 2 3 4 4 ಸ್ಥಾನ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ 4 5 ಮಾಡ್ಬೇಕು. ಹೆಂಗ್ ಮಾಡ್ಬೇಕು, ಇಲ್ಲೊಂದು 0 ಕೊಡ್ಬೇಕು, ಫಸ್ಟ್ ಗೆ ಕೊಡ್ಬೇಕು. ಈಗ ನೋಡ್ರಿ 5 5 5 ಎಲ್ಲವೂ 5 ಸ್ಥಾನಗಳಾದ್ದರಿಂದ ಆರಾಮ್ಸೆ ನಾವೇನ್ ಮಾಡೋದು, ಕೂಡಿಸ್ಬೋದು. ಬರ್ರಿ, ಫಸ್ಟ್ ಐತೆ 32,135 ಕರೆಕ್ಟ್ ಆಗಿ ಬರ್ಕೊಂಡಿವೆ. ಎರಡನೇ ಅಭ್ಯರ್ಥಿ ಐತೆ 29,048. ನೆಕ್ಸ್ಟ್ ಮೂರನೇ ಸ್ಥಾನದ ಕೇವಲ 4,951 ಇತ್ತು. ಈಗ ಒಂದು 0 ಕೊಟ್ಬಿಟ್ಟಿಲ್ಲ, ಅದನ್ನು ಸೇರಿಸಿ ಬರೀರಿ. 0 4 9 5 1 ಒಟ್ಟಾರೆಯಾಗಿ ಇಷ್ಟು ಬಂದು. ನೋಡ್ರಿ, ಈಗ ನೋಡ್ರಿ ಕೂಡ್ಸಕ್ ಅನುಕೂಲ ಆಯ್ತು. ಸೀದಾ ಸಿಂಪಲ್ ಆಗಿ ನಾವೇನ್ ಮಾಡಮ್ರಿ, ಕರೆಕ್ಟ್ ಆಗಿ ಏನ್ ಮಾಡೋದು, ಕೂಡ್ಸಮ್ರಿ. ಸೊ ಪ್ಲಸ್ ಹಾಕ್ರಿ. ಈ 5 1 8 ಅಥವಾ 8 1 5 ನೀವ್ ಯಾವ ರೀತಿ ಕೂಡಿಸ್ಬೋದು ನೋಡ್ರಿ. ಫಸ್ಟ್ ನಾವು ಈ 8 ಈ 1 ಕೂಡಿಸೋಣ 9. ಆ 9 5 ಸೇರಿಸಿದ್ರೆ 14 ಬಂತು. ಈ 14ರಲ್ಲಿ ಬಿಡಿಸಲಾದಂತಹ ಸಂಖ್ಯೆಯನ್ನ, ಬಿಡಿಸಲಾದ ಸಂಖ್ಯೆಯನ್ನ ನಾ ಕೆಳ ಬರೆಕತ್ತೀನಿ. ಉಳಿದಂತಹ ಒಂದನ್ನ ಇಲ್ಲಿ ಕ್ಯಾರಿನ ಕೊಡಕತ್ತೀನಿ. ಈ ನೋಡ್ರಿ ನೆಕ್ಸ್ಟ್ ಕೂಡ್ಸಂಬರಿ. ಆ 3 4 7, 7ಕ್ಕೆ 1 ಕೂಡಿಸ್ರಿ 8. ಈಗ 8ಕ್ಕೆ 5 ಕೂಡಿಸ್ರಿ, 8ಕ್ಕೆ 5 ಕೂಡಿಸ್ರಿ 9 10 11 12 13 ಆಯ್ತು ನೋಡ್ರಿ. 13ರಲ್ಲಿ ಬಿಡಿಸಾದ 3 ಬರ್ತಾ ಕೆಳ ಬರೀರಿ. ನೆಕ್ಸ್ಟ್ ಉಳಿಕಿದ್ 1 ಇಲ್ಲಿ ಬರೀರಿ. ನೋಡ್ರಿ, ಈ 9 ಈ 1 10, 10ಕ್ಕೆ 0 ಕೂಡಿಸ್ರಿ ಏನ್ ಬೆಲೆಯಾಗಿ ಚೇಂಜ್ ಆಗಲ್ಲ, 10 ಇರುತ್ತೆ. 10ಕ್ಕೆ ಈ 1 ಕೂಡಿಸ್ರಿ 11, ಇಲ್ಲಿ 1 ಇಲ್ಲೊಂದು ಕ್ಯಾರಿ ಹಾಕ್ಬಿಡ್ರಿ. ಅಂದ್ರೆ ಬಿಡಿಸ್ತಂದಿರ್ತಕ್ಕಂಥ 1 ಇಲ್ಲಿಗೆ. ನೆಕ್ಸ್ಟ್ ಈ 9 ಈ 1 10, 10ಕ್ಕೆ 4 ಕೂಡಿಸ್ರಿ 14, 14ಕ್ಕೆ 2 ಕೂಡಿಸ್ರಿ 16. ನೋಡ್ರಿ 9 1 10 1 4 14 14 16, ಇಲ್ಲಿ 6 ಇಲ್ಲಿ 1. ನೆಕ್ಸ್ಟ್ 3 2 5 1 6 ಒಟ್ಟಾರೆಯಾಗಿ 66,134. ಈ ವಿಧಾನಸಭೆಯ ಚುನಾವಣೆಯಲ್ಲಿ ಆ 3 ಅಭ್ಯರ್ಥಿಗಳು ಒಟ್ಟು ಮತದಾನ ಪಡೆದ ಮತದಾನಗಳ ಸಂಖ್ಯೆ. ಅಂದ್ರೆ ಇದರರ್ಥ ನಮ್ಗೆ ಏನ್ ತಿಳಿತಪ್ಪ, ಇಷ್ಟು ಮತಗಳನ್ನ ಏನ್ ಮಾಡಿದ್ರು, ಚಲಾಯಿಸಿದ್ದಾರೆ. ಸೊ ನೋಡ್ರಿ, ಈಗ ನನ್ನ ಕ್ಲಾಸ್ ನಿಮಗೆ ಬಹಳ ಇಷ್ಟ ಆಗಿತ್ತಪ್ಪ ಅಂದ್ರೆ ಎಲ್ಲರೂ ಲೈಕ್ ಕೊಡ್ರಿ. ಅದೇ ರೀತಿ ಹೆಚ್ಚಿನ ಈ ವಿಡಿಯೋವನ್ನ ಶೇರ್ ಮಾಡಿ, ಬಹಳ ಜನಕ್ಕೆ ಶೇರ್ ಮಾಡ್ರಿ, ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ನೋಡ್ರಿ, ಇದೇ ರೀತಿಯಾಗಿ ನಾವು ಡೈಲಿ ಪ್ರತಿಯೊಂದು ಪಾಠವನ್ನ, ಯಾವುದೇ ಸಬ್ಜೆಕ್ಟ್ ಇರಲಿ, ಕನ್ನಡ ಇರಲಿ, ಗಣಿತ ಆಗಿರ್ಲಿ, ಇಂಗ್ಲಿಷ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ನ, EVS, ಸಮಾಜ ವಿಜ್ಞಾನ ಎಲ್ಲಾ ಸಬ್ಜೆಕ್ಟ್ ಪ್ರತಿಯೊಂದು ಪಾಠವನ್ನ ನಮ್ಮ ಸಹ ಶಿಕ್ಷಕರು ಏನ್ ಮಾಡ್ತಾರೆ, ಪ್ರತಿನಿತ್ಯವಾಗಿ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ. ಆದಷ್ಟು ಬೇಗ ನೀವು ಈಗಲೇ ಇವತ್ತೇ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಅಥವಾ ಮೊದಲೇ ಮಾಡಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಇಷ್ಟು ಹೇಳ್ತಾ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.